Good evening, everybody. Myself, Soumya Hille. This is Sankalp Learning Solution. Okay. ಇವತ್ತು ನಾವು ಲೋಹಗಳು ಮತ್ತು ಅಲೋಹಗಳ ಮುಂದಿನ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಹಿಂದಿನ ತರಗತಿಯಲ್ಲಿ ಏನನ್ನ ಕಲ್ತಿದ್ವಿ ಅಂದ್ರೆ, ಹಿಂದಿನ ತರಗತಿಗಳಲ್ಲಿ ನಾವು ಲೋಹಗಳು ಅಂದ್ರೇನು, ಅದರ ಒಂದು ಭೌತಿಕ ಲಕ್ಷಣ ಏನು, ಅಲೋಹಗಳು ಎಂದ್ರೇನು, ಅದರ ಭೌತಿಕ ಲಕ್ಷಣಗಳೇನು, ಇವನ್ನೆಲ್ಲ ಸ್ಟಡಿ ಮಾಡಿದ್ವಿ ಅಲ್ವಾ. ಕೆಲವು ರಾಸಾಯನಿಕ ಕ್ರಿಯೆಗಳು ಅಂದ್ರೆ ಲೋಹಗಳು ರಾಸಾಯನಿಕಗಳೊಂದಿಗೆ ವರ್ತಿಸಿ, ಆಮ್ಲದೊಂದಿಗೆ ವರ್ತಿಸಿ ಏನ್ ಮಾಡುತ್ತೆ, ನೀರಿನ ಜೊತೆಗೆ ವರ್ತಿಸಿ ಏನ್ ಮಾಡುತ್ತೆ, ಇವೆಲ್ಲವನ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಓಕೆ. ಸೊ ಲೋಹಗಳು ಮತ್ತು ಅಲೋಹಗಳು ಆಕ್ಚುಯಲ್ ಆಗಿ ಏನು ಮಾಡ್ತವೆ ಅಂದ್ರೆ, ಈಗ ಲೋಹ ಮತ್ತೆ ಅಲೋಹಗಳ ಕೆಲವು ಬೇರೆ ರಾಸಾಯನಿಕ ವಸ್ತುಗಳೊಂದಿಗೆ ಏನ್ ಮಾಡ್ತವೆ, ಆಮೇಲೆ ಏನಂದ್ರೆ ಲೋಹ ಮತ್ತು ಅಲೋಹಗಳ ಅಪ್ಲಿಕೇಶನ್ ಏನು, ಅಲಾಯ್ಸ್ ಏನು, ಮಿಶ್ರ ಲೋಹಗಳೇನು, ಅವುಗಳ ಅಪ್ಲಿಕೇಶನ್ ಏನು, ಕರೋಷನ್ ಅಂದ್ರೆ ಏನು, ಅದಕ್ಕೆ ಕಾರಣ ಏನು, ಇವೆಲ್ಲದನ್ನ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಕಾನ್ಸೆಪ್ಚುಯಲ್ ಬೇಸಿಸ್ ಕ್ಲಾಸ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ನಾನು ಇನ್ ಡೀಟೇಲ್ ಎಲ್ಲದನ್ನ ಹೇಳ್ಕೊಂಡು ಹೋಗ್ತೀನಿ. ಓಕೆ. ಸೊ ಯಾರು ಕ್ಲಾಸಸ್ ಅನ್ನ ನೋಡ್ತಿದ್ದೀರಾ ಅವರು ಒಂದು ಪೇಪರ್ ಪೆನ್ ಇಟ್ಕೊಂಡು ನನ್ ಜೊತೆಗೇನೆ ಎಕ್ಸರ್ಸೈಸ್ ತರ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಓಕೆ. ಸೊ ಈ ಲೋಹಗಳ ಒಂದು ರಿಯಾಕ್ಷನ್ ಗಳನ್ನ ನೋಡ್ಕೊಂಡು ಹೋಗೋಣ. ಓಕೆ. ಫಸ್ಟ್ ಒನ್ ಉಭಯವರ್ತಿ ಆಕ್ಸೈಡ್ಗಳು ಅಂತ ನೋಡ್ತೀವಿ. ಓಕೆ. ಸೊ ಉಭಯವರ್ತಿ ಅಂದ್ರೆ ಹೆಸರು ಏನು ಹೇಳಿ, ಉಭಯ ಅಂದ್ರೆ ಎರಡು ಅಂತ. ಇದು ಎರಡು ಕಡೆ ಆಸಿಡ್ ಮತ್ತೆ ಬೇಸ್ ಎರಡರ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಆಂಫಟರಿಕ್ ನೇಚರ್ ಅಂತ ಹೇಳ್ತೀವಿ. ಕಪ್ಪೆಗೆ ಉಭಯವಾಸಿ ಅಂತ ಹೇಳ್ತೀವಲ್ವಾ, ಯಾಕೆ ಹೇಳಿ, ನೀರಿನಲ್ಲೂ ಇರುತ್ತೆ ನೆಲದ ಮೇಲೂ ವಾಸಿಸುತ್ತೆ ಅಂತ. ಉಭಯ ಅಂದ್ರೆ ಎರಡು ಅಂತ. ಈ ಕಡೆ ಬೇಸ್ ಜೊತೆಗೂ ರಿಯಾಕ್ಟ್ ಮಾಡುತ್ತೆ, ಆಸಿಡ್ ಜೊತೆಗೂ ರಿಯಾಕ್ಟ್ ಮಾಡುತ್ತೆ. ರಿಸ್ಪೆಕ್ಟಿವ್ ಆಕ್ಸೈಡ್ ಅನ್ನ ಕೊಡೋದಕ್ಕೆ ಇವುಗಳನ್ನ ಏನಂತ ಕರಿತೀವಿ ನಾವು, ಉಭಯವರ್ತಿ ಆಕ್ಸೈಡ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಈ ಉಭಯವರ್ತಿ ಆಕ್ಸೈಡ್ಗಳು ಯಾವುದರ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ. ಉಭಯವರ್ತಿ ಆಕ್ಸೈಡ್ಗೆ ಒಂದು ಉದಾಹರಣೆ ಯಾವುದು, Al2O3 ZnO. ಓಕೆ. ಇದು ಆಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಓಕೆ. ಸೊ ಈ ಎರಡರ ಜೊತೆಗೂ ರಿಯಾಕ್ಟ್ ಆಗೋದ್ರಿಂದ ಇದನ್ನ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ನಾವು. ಸರಿನಾ? ಓಕೆ. ಡೆಫಿನೇಷನ್ ಅನ್ನ ನೋಡೋಣ, ಏನ್ ಹೇಳುತ್ತೆ. ಇವು ಲೋಹದ ಆಕ್ಸೈಡ್ಗಳು ಅಲ್ವಾ. ಈ ಹಿಂದಿನ ಒಂದು ಪಿಕ್ಚರ್ಲಿ ನೋಡ್ದಂಗೆ ಇವು ಲೋಹದ ಆಕ್ಸೈಡ್ಗಳು. ಯಾಕೆಂದ್ರೆ ಅಲ್ಯೂಮಿನಿಯಂ ಮತ್ತೆ ಜಿಂಕ್ ನೆಲ್ಲ ಯೂಸ್ ಮಾಡ್ತಿದೀವಿ ಅಂದ್ರೆ ಅವು ಎರಡು ಲೋಹಗಳು. ಸೊ ಇವು ಏನಾಗಿರ್ತವೆ ಹೇಳಿ, ದೇ ಆರ್ ಲೋಹದ ಆಕ್ಸೈಡ್ಗಳು. ಓಕೆ. ಸೊ ಇವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರೊಂದಿಗೂ ಪ್ರತಿಕ್ರಿಯಿಸಿ ಉಪ್ಪು ಮತ್ತು ನೀರನ್ನ ರೂಪಿಸುತ್ತದೆ ಅಂತ ನಮ್ಗೆ ಡೆಫಿನೇಷನ್ ಹೇಳ್ತು. ಓಕೆ. ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರೊಂದಿಗೂ ಏನ್ ಮಾಡುತ್ತೆ ಹೇಳಿ, ಪ್ರತಿಕ್ರಿಯೆಯನ್ನ ತೋರಿಸಿ ಉಪ್ಪು ಮತ್ತು ನೀರನ್ನ ಕೊಡುತ್ತದೆ. ಅಂದ್ರೆ ರಿಸ್ಪೆಕ್ಟಿವ್ ಸಾಲ್ಟ್ ಮತ್ತೆ ನೀರನ್ನ ಕೊಡುತ್ತದೆ ಅಂತ ಇದೇನಂತ ಹೇಳ್ತು. ಓಕೆ. ಸೊ ಇವು ಲೋಹದ ಆಕ್ಸೈಡ್ಗಳಾಗಿದ್ದು ಆಮ್ಲ ಮತ್ತೆ ಬೇಸ್ ಎರಡರೊಂದಿಗೂ ಪ್ರತಿಕ್ರಿಯಿಸುತ್ತದೆ ಅಂತ ನೋಡೋಣ. ಈಗ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳುತ್ತೆ ಅಂತ. ಸೊ Al2O3 6HCl gives AlCl3 ಅಂದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಕೊಡ್ತು. ಓಕೆ. ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಕೊಡ್ತು. ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ನೀರನ್ನ ಕೊಡುತ್ತದೆ. ಈ ಹಿಂದೆ ನೋಡಿದ್ವಿ ಏನನ್ನ ಕೊಡುತ್ತದೆ ಅಂತ ಹೇಳಿದ್ರೆ ಹೇಳಿ, ಉಪ್ಪು ಮತ್ತು ನೀರನ್ನ ಕೊಡುತ್ತದೆ ಅಂತ ಹೇಳಿದ್ವಿ ಅಲ್ವಾ. ಸೊ ಅಲ್ಯೂಮಿನಿಯಂ ಯಾವಾಗ HCl ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಆಸಿಡ್, ಸ್ಟ್ರಾಂಗ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಯ್ತು, ಆಮ್ಲದ ಜೊತೆಗೆ, ಪ್ರಬಲ ಆಮ್ಲದ ಜೊತೆಗೆ ರಿಯಾಕ್ಟ್ ಆಯ್ತು, ಅವಾಗ ಏನ್ ಕೊಡ್ತು, ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಕೊಡ್ತು ಪ್ಲಸ್ ನೀರನ್ನ ಕೊಡ್ತು. ಓಕೆ. ಉತ್ಪನ್ನವಾಗಿ ಇವೆರಡು ಸಿಕ್ಕಿದ್ವು ನಮ್ಗೆ. ಓಕೆ. ಸೊ ಇಲ್ಲಿ ಇನ್ನೊಂದೇನಂದ್ರೆ ಜಿಂಕ್ ಯಾವಾಗ HCl ಜೊತೆ ರಿಯಾಕ್ಟ್ ಆಯ್ತು, ಜಿಂಕ್ ಕ್ಲೋರೈಡ್ ಅನ್ನ ಮತ್ತೆ ನೀರನ್ನ ಕೊಡ್ತು. ಈ ಉಭಯವರ್ತಿ ಆಕ್ಸೈಡ್ ಗಳನ್ನ ಯಾಕೆ ಯೂಸ್ ಮಾಡ್ತಿದೀವಿ ಅಂದ್ರೆ, ಕೆಲವು pH ಗಳಲ್ಲಿ ಉಭಯವರ್ತಿ ಆಕ್ಸೈಡ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಆ ಕಡೆ ಆಸಿಡ್ ಜೊತೆನೂ ಆಮ್ಲದ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಈ ಕಡೆ ಬೇಸ್ ಜೊತೆಗೂ
ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಉಭಯವರ್ತಿ ಆಕ್ಸೈಡ್ಗಳು ಅಂತ ನಾವಿವುಗಳನ್ನ ಹೆಸರಿಸ್ತೀವಿ. ಗೊತ್ತಾಯ್ತಾ? ಓಕೆ. ನೀರಿನೊಂದಿಗೆ ಲೋಹದ ಪ್ರಕ್ರಿಯೆ. ಓಕೆ, ಏನ್ ಮಾಡುತ್ತೆ ನೀರಿನೊಂದಿಗೆ ಹೆಚ್ಚಿನ ಲೋಹಗಳು ಏನೇನ್ ಮಾಡ್ತವೆ ಅಂತ ಈ ಒಂದು ಇದರಲ್ಲಿ ನೋಡೋಣ, ಕಾನ್ಸೆಪ್ಟ್ ಅಲ್ಲಿ ನಾವು ನೋಡೋಣ. ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಕೆಲವು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕ್ಷಾರಗಳನ್ನ ರೂಪಿಸುತ್ತದೆ. ಓಕೆ, ಅಂದ್ರೆ ಎಲ್ಲಾ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದೇ ಇಲ್ಲ, ಆದರೆ ಕೆಲವು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕ್ಷಾರವನ್ನು ರೂಪಿಸುತ್ತದೆ. ಹಂಗಾದ್ರೆ ಆ ಕೆಲವು ಯಾವ್ದು ಹೇಳಿ? ಸೋಡಿಯಮ್ಮು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಂ, ಇವೆಲ್ಲ ನೀರಿನ ಜೊತೆ ಕರಗಿ ರೆಸ್ಪೆಕ್ಟಿವ್ ಆಕ್ಸೈಡ್ಗಳನ್ನ ಕೊಡುತ್ತದೆ ಅಂತ. ಎಲ್ಲಾ ಲೋಹದ ಆಕ್ಸೈಡ್ಗಳು ಕ್ಷಾರ ಅಥವಾ ಪ್ರತ್ಯಾಮ್ಲವನ್ನ ಕೊಡೋದಿಲ್ಲ. ಅಲ್ಕಲಿ ಮೆಟಲ್ ಅಂದ್ರೆ ಅದೇ, ಯಾವಾಗ ಮೆಟಲ್ಲು ನೀರಿನ ಜೊತೆ ಕರಗುತ್ತೋ, ಆ ಲೋಹ ನೀರಿನೊಂದಿಗೆ ಕರಗುತ್ತೋ, ಏನನ್ನ ಕೊಡುತ್ತೆ ಹೇಳಿದು? ನೀರಿನೊಂದಿಗೆ ಕರಗಿ ಅದು ಅದರ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ, ಅಂದ್ರೆ ಪ್ರತ್ಯಾಮ್ಲವನ್ನ ಕೊಡುತ್ತೆ, ಪ್ರಬಲ ಪ್ರತ್ಯಾಮ್ಲವನ್ನ ಕೊಡುತ್ತದೆ. ಅದನ್ನೇ ಏನಂತ ಕರಿತೀವಿ ನಾವು? ಲೋಹದ ಹೈಡ್ರಾಕ್ಸೈಡ್ ಗಳನ್ನ ಕೊಡುತ್ತದೆ. ಓಕೆ, ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ. ಸರಿನಾ? ಸೊ ಇದು ಒಂದು ಪ್ರಕ್ರಿಯೆ. ಓಕೆ, ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ, ಆದ್ರೆ ಕರಗಿದವು ಏನ್ ಮಾಡ್ತವೆ? ಪ್ರತ್ಯಾಮ್ಲವನ್ನ, ಕ್ಷಾರವನ್ನ ಕೊಡುತ್ತದೆ ಅಂತ. ಅರ್ಥ ಆಗ್ತಿದ್ಯಾ? ಸೊ ಏನಾಗುತ್ತೆ ಅಂತ ನೋಡೋಣ. ಒಂದು ರಿಯಾಕ್ಷನ್ ಪಾರ್ಟ್ ಅನ್ನ ನಾವು ಕನ್ಸಿಡರ್ ಮಾಡೋಣ. ಓಕೆ, ಲೋಹ. ಓಕೆ, ನಾನು ಕೆಮಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀನಿ ಇಲ್ಲಿ. ಮೆಟಲ್ ಪ್ಲಸ್ H2O. ಓಕೆ, ಏನ್ ಕೊಡುತ್ತೆ? MOH ಪ್ಲಸ್ H2. ಓಕೆ, ಹೈಡ್ರೋಜನ್ ಗ್ಯಾಸ್ ಪ್ಲಸ್ ಯಾವಾಗ ಇನ್ನೂ ಹೆಚ್ಚಾಗುತ್ತಲ್ಲ ಲೋಹದ ಆಕ್ಸೈಡ್, ಲೋಹ ಮತ್ತೆ ಆಕ್ಸಿಜನ್ ಸೇರಿ ಲೋಹದ ಆಕ್ಸೈಡ್ ಸಿಗುತ್ತೆ. ಈ ಲೋಹದ ಆಕ್ಸೈಡ್ಗಳು ನೀರಿನೊಂದಿಗೆ ಕರಗಿ ಏನ್ ಮಾಡುತ್ತದೆ? ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ. ಈ ನಿಮ್ ಚಿತ್ರದಲ್ಲಿ ಕಾಣಿಸ್ತಿರ್ಬೋದು. ಸೋಡಿಯಮ್ಮು ಯಾವಾಗ ನೀರಿನೊಂದಿಗೆ ವರ್ತಿಸುತ್ತೆ, ಓಕೆ, H2O ಜೊತೆ ರಿಯಾಕ್ಟ್ ಆಗುತ್ತೆ, NaOH ಪ್ಲಸ್ H2 ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಈ NaOH ಏನಿದೆಯಲ್ಲ, ಇದು ಪ್ರಬಲ ಪ್ರತ್ಯಾಮ್ಲ ಅಲ್ವಾ? ಸೊ ಪ್ರತ್ಯಾಮ್ಲವನ್ನ ನಮಗೆ ಕೊಡುತ್ತದೆ ಅಂತ. ಅರ್ಥ ಆಗ್ತಿದ್ಯಾ? ಪ್ರತ್ಯಾಮ್ಲವನ್ನ ನಮಗೆ ಕೊಡುತ್ತದೆ. ಓಕೆ, ಓಕೆ. ಸೊ ಮುಂದಿನದನ್ನು ನೋಡೋಣ. ತಣ್ಣೀರಿನೊಂದಿಗೆ ಪ್ರತಿಕ್ರಿಯೆ ಅಂದ್ರೆ ಕೋಲ್ಡ್ ವಾಟರ್ ಜೊತೆಗೆ ಮೆಟಲ್ಗಳು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ, ನಾರ್ಮಲ್ ನೀರಿನ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಓಕೆ, ತಣ್ಣೀರಿನೊಂದಿಗೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ಯಾವಾಗ ಈ ಮೆಟಲ್ಗಳು ನೀರಿನೊಂದಿಗೆ ವರ್ತಿಸುತ್ತವೆ ಅಲ್ಲ, ನೀರಿನೊಂದಿಗೆ ವರ್ತಿಸಿ ಏನನ್ನ ಕೊಡುತ್ತೆ? ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ, H2 ಅನ್ನ ಕೊಡುತ್ತೆ. ಅಂದ್ರೆ ಈ ಮೆಟಲ್ಗಳು ನೀರಿನೊಂದಿಗೆ ವರ್ತಿಸಿದಾಗ ಅದರ ಪ್ರತ್ಯಾಮ್ಲ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ತಣ್ಣೀರಿನ ಜೊತೆಗೆ. ಕೆಲವು ಮೆಟಲ್ಗಳು ಮಾತ್ರ. ಅದರಲ್ಲಿ ಯಾವುದು ಹೇಳಿ? ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಅನ್ನು ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ನೀವು, ಇವು ಎರಡೂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಯಾಕೆ ಹೇಳಿ? ಇವು ತುಂಬಾ ಮೆದುವಾದ ಲೋಹಗಳು ಮತ್ತೆ ವಿಗರಿಯಸ್, ತುಂಬಾ ಕ್ಷಿಪ್ರವಾಗಿ ರಿಯಾಕ್ಷನ್ ಅನ್ನ ತೋರಿಸ್ತವೆ, ಪ್ರತಿಕ್ರಿಯೆಯನ್ನ ತೋರಿಸುವಂತಹವು. ನಿಮಗೆ ಚಿತ್ರದಲ್ಲಿ ಕಾಣಿಸ್ತಿದೆ, ಸ್ವಲ್ಪ ಅನಿಮೇಟೆಡ್ ಮಾಡಿದ್ದಾರೆ ಇದನ್ನ. ಏನಂದ್ರೆ ಯಾವಾಗ ಹಾಕ್ತಿವೋ ಹಿಸ್ ಅಂತ ಸೌಂಡ್ ಬರುತ್ತೆ, ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ಅಂತ. ಓಕೆ, ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಓಕೆನಾ? ಸೊ ಹೈಡ್ರಾಕ್ಸೈಡ್ ಅನ್ನ ಅದು ಕೊಡುತ್ತೆ. ಓಕೆ, ಮತ್ ಮುಂದಿಂದು, ಯಾವಾಗ ಸೋಡಿಯಂ ನೀರಿನ ಜೊತೆ ವರ್ತಿಸುತ್ತಲ್ಲ, ಅವಾಗ ಏನ್ ಕೊಡುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ಪ್ಲಸ್ ಹೀಟ್. ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ಸೊ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೈಡ್ರಾಕ್ಸೈಡ್ ಅನ್ನು ಕೊಡುತ್ತದೆ ಪ್ಲಸ್ H2 ಗ್ಯಾಸ್ ಅನ್ನು ಕೊಡುತ್ತದೆ. ಓಕೆ, H2 ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಓಕೆ, ಮುಂದಿನದು ಬಿಸಿ ನೀರಿನೊಂದಿಗೆ ಏನು ಪ್ರತಿಕ್ರಿಯೆ ಇರುತ್ತದೆ ಅಂತ ನೋಡೋಣ. ಅಂದ್ರೆ
ನೀರಲ್ಲೇ 3 ವಿಧವಾಗಿ ಡಿವೈಡ್ ಮಾಡಿದ್ವಿ. ಒಂದು ಕೋಲ್ಡ್ ವಾಟರು, ಹಾಟ್ ವಾಟರು, ಸ್ಟೀಮ್. ಇದು ಮೂರಿನ ಜೊತೆಗೂ ನಾವೇನ್ ಮಾಡಿದ್ವಿ, ಡಿವೈಡ್ ಮಾಡಿದ್ವಿ ಅಲ್ವಾ. ಸೊ ಹಾಟ್ ವಾಟರ್, ಕೋಲ್ಡ್ ವಾಟರ್ ಮತ್ತೆ ಸ್ಟೀಮಿನ ಜೊತೆಗೆ ಹೇಗೆ ವರ್ತಿಸುತ್ತದೆ ಲೋಹಗಳು ಅಂತ. ಬಿಸಿ ನೀರಿನೊಂದಿಗೆ ರಿಯಾಕ್ಟ್ ಮಾಡಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ. ನೋಡಿ ಇಲ್ಲಿ ನಿಮ್ಗೆ ಮೆಗ್ನೀಷಿಯಂ ಮೆಟಲ್ ಕಾಣಿಸ್ತಿದೆ ಅಲ್ವಾ. ಸೊ ಮೆಗ್ನೀಷಿಯಂ ಮೆಟಲ್ ಜೊತೆಗೆ ಏನ್ ಮಾಡುತ್ತೆ, ಯಾವಾಗ ಇದು ಬಿಸಿ ನೀರಿನೊಂದಿಗೆ ವರ್ತಿಸುತ್ತಲ್ಲ, ರೆಸ್ಪೆಕ್ಟಿವ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಕ್ಷಾರ ಗುಣವನ್ನ ತೋರಿಸುತ್ತದೆ ಇದು. ಓಕೆ, ಕ್ಷಾರ ಗುಣವನ್ನ ತೋರಿಸುತ್ತದೆ. ಅರ್ಥ ಆಗ್ತಿದ್ಯಾ? ಈಗ ಅಂದ್ರೆ ಮೀನಿಂಗ್ ಏನ್ ಹೇಳಿ, ಮೆಟಲ್ಗಳು ಯಾವಾಗ ನೀರಿನ ಜೊತೆ ವರ್ತಿಸುತ್ತೆ ಅಲ್ಲ, ಅದರ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ ಅಂತ ಅರ್ಥ. ಓಕೆ, ಉಗಿಯೊಂದಿಗೆ ಪ್ರತಿಕ್ರಿಯೆ ಏನಾಗುತ್ತೆ, ಅಲ್ಯೂಮಿನಿಯಂ ಯಾವಾಗ ನೀರಿನೊಂದಿಗೆ ವರ್ತಿಸುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆ, ಎಲ್ಲದೂ ಹೈಡ್ರಾಕ್ಸೈಡ್ ಗಳನ್ನ ಕೊಡೋದಿಲ್ಲ, ಕೆಲವೊಂದು ಏನ್ ಮಾಡುತ್ತೆ, ಆಕ್ಸೈಡ್ ಗಳನ್ನು ಕೊಡುತ್ತದೆ. ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅಲ್ಯೂಮಿನಿಯಂ ಮೆಟಲ್ ಏನಾಗ್ತಿದೆ, ಹಾಟ್ ವಾಟರ್ ನ ಜೊತೆ ರಿಯಾಕ್ಟ್ ಮಾಡಿ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡ್ತಾ ಇದೆ. ಓಕೆ, ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತಿದೆ. ನೆಕ್ಸ್ಟ್ ಸ್ಟೀಮ್ ಜೊತೆಗೆ. ಓಕೆ, ಸೊ ಐರನ್ ಯಾವಾಗ, ಕಬ್ಬಿಣ ಯಾವಾಗ ನೀರಿನೊಂದಿಗೆ ವರ್ತಿಸುತ್ತೆ, ಕಬ್ಬಿಣ ಏನ್ ಕೊಡುತ್ತೆ ನಮಗೆ, ಕಬ್ಬಿಣ ನಮಗೆ ಕಬ್ಬಿಣದ ಆಕ್ಸೈಡ್ ಅನ್ನ ಕೊಡುತ್ತೆ, ಪ್ಲಸ್ 4H2 ಏನನ್ನ ಕೊಡುತ್ತೆ ಹೇಳಿ, ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಓಕೆ, ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಓಕೆ, ಸೊ ಇದೇನಾಗಿರುತ್ತೆ, ಇದೊಂದು ರಿಯಾಕ್ಷನ್. ಓಕೆ, ಸೊ ಮೆಗ್ನೆಟೈಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ. ಓಕೆನಾ. ಆಮ್ಲದೊಂದಿಗೆ ಲೋಹದ ಪ್ರಕ್ರಿಯೆ, ಯಾವಾಗ ಲೋಹಗಳು ಆಮ್ಲದ ಜೊತೆಗೆ ವರ್ತಿಸುತ್ತವಲ್ಲ, ಏನನ್ನ ಕೊಡುತ್ತೆ ಅಂತ ನೋಡೋಣ. ಓಕೆ, ಓಕೆ, ಲೋಹಗಳು ದುರ್ಬಲಗೊಳಿಸಿದ ಆಮ್ಲದ ಜೊತೆಗೆ ಸೇರಿದಾಗ್ಲೂ ಕೂಡ ಉಪ್ಪನ್ನ ಕೊಡುತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಅಂದ್ರೆ ಈ ಜಿಂಕ್ ಮೆಟಲ್ ಯಾವಾಗ HCl ಜೊತೆಗೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಸೇರುತ್ತಲ್ಲ, ರೆಸ್ಪೆಕ್ಟಿವ್ ಕ್ಲೋರೈಡ್ ಅಂದ್ರೆ ಜಿಂಕ್ ಕ್ಲೋರೈಡ್ ಪ್ಲಸ್ H2 ಗ್ಯಾಸ್ ಅನ್ನ ಕೊಡುತ್ತೆ. ಓಕೆ, ಸೊ ಲೋಹಗಳು ಯಾವಾಗ ದುರ್ಬಲಗೊಳಿಸಿದ ಆಮ್ಲದ ಜೊತೆಗೆ ರಿಯಾಕ್ಟ್ ಮಾಡ್ತವಲ್ಲ, ಅವಾಗ ಏನ್ ಕೊಡ್ತವೆ ಹೇಳಿ, ಉಪ್ಪು ಮತ್ತೆ ಹೈಡ್ರೋಜನ್ ಅನ್ನ ಕೊಡ್ತವೆ. ಓಕೆ, ಸೊ ಮೆಗ್ನೀಷಿಯಂ ಪ್ಲಸ್ 2HCl MgCl2 ಪ್ಲಸ್ H2 ಏನ್ ಮಾಡುತ್ತೆ ಹೇಳಿ, ಮೆಗ್ನೀಷಿಯಂ ಯಾವಾಗ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸುತ್ತಲ್ಲ, ಅವಾಗ ಏನನ್ನ ಕೊಡುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್. ಅಂದ್ರೆ ಆಮ್ಲದ ಜೊತೆಗೆ ವರ್ತಿಸಿ ಏನನ್ನ ಕೊಡುತ್ತೆ ಅಂತ ಆಯ್ತು, ಆಮ್ಲದ ಜೊತೆಗೆ ವರ್ತಿಸಿ ಕ್ಲೋರೈಡ್ ಅನ್ನ ಅಂದ್ರೆ ಲವಣವನ್ನ ಕೊಡುತ್ತೆ ಅಂತ ಆಯ್ತು. ರೆಸ್ಪೆಕ್ಟಿವ್ ಉಪ್ಪು ಅಥವಾ ಲವಣ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಅದು ದುರ್ಬಲ ಆಮ್ಲನೂ ಇರಬಹುದು, ಪ್ರಬಲ ಆಮ್ಲನೂ ಇರಬಹುದು. ಇವೆರಡರ ಜೊತೆಗೂ ವರ್ತಿಸಿ ಏನ್ ಮಾಡುತ್ತೆ, ರೆಸ್ಪೆಕ್ಟಿವ್ ಇದನ್ನ ಸಾಲ್ಟ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಿದ್ಯಾ? ಇತರ ಲೋಹದ ಲವಣಗಳ ದ್ರಾವಣದೊಂದಿಗೆ ಲೋಹದ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ ನೋಡೋಣ. ಪ್ರತಿಕ್ರಿಯಾತ್ಮಕ ಲೋಹಗಳು ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ನಿಮ್ಗೊಂದು ಸೀರೀಸ್ ಕಾಣಿಸ್ತಿರ್ಬೋದಲ್ವಾ. ಸೊ ಈ ಸೀರೀಸ್ ಕಾಣಿಸ್ತಿದ್ಯಲ್ಲ, ಈ ಸೀರೀಸ್ ಅಲ್ಲಿ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಫಸ್ಟ್ ಪೊಟ್ಯಾಷಿಯಂ, ನೆಕ್ಸ್ಟ್ ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ಐರನ್, ಲೆಡ್, ಗೋಲ್ಡ್ ಹಿಂಗೆ ಕೊಟ್ಕೊಂಡಿದ್ದಾರೆ ಅಲ್ವಾ. ಸೊ ಯಾರನ್ನ ರೀಪ್ಲೇಸ್ ಮಾಡ್ಬೋದು ಹೇಳಿ, ಯಾವುದು ಕಡಿಮೆ ಕ್ರಿಯಾತ್ಮಕತೆ ಹೊಂದಿದೆಯಲ್ಲ ಅದು ಕೆಳಗಡೆ ಇದೆ, ಯಾವುದು ಹೆಚ್ಚು ಕ್ರಿಯಾತ್ಮಕತೆಯನ್ನು ಹೊಂದಿದೆಯಲ್ಲ ಅದು ಮೇಲ್ಗಡೆ ಇದೆ ಅಲ್ವಾ. ಸೊ ಕಡಿಮೆ ಕ್ರಿಯಾತ್ಮಕತೆ ಇರುವಂತದ್ದನ್ನ ಹೆಚ್ಚು ಕ್ರಿಯಾತ್ಮಕತೆ ಇರುವಂತದ್ದು ಏನು ಮಾಡ್ಬೋದು, ಡಿಸ್ಪ್ಲೇಸ್ ಮಾಡಬಹುದು. ಅಂದ್ರೆ ಈ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ ಅಂತ ಇಬ್ರಿದ್ರೆ, ಕ್ಯಾಲ್ಸಿಯಂ ಅನ್ನ ಪೊಟ್ಯಾಷಿಯಂ ಏನ್ ಮಾಡ್ಬೋದು, ರೀಪ್ಲೇಸ್ ಮಾಡ್ಬೋದು. ಅದೇ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಅನ್ನ ಮಾಡಕ್ ಆಗೋದಿಲ್ಲ. ಅದೇ ಕ್ಯಾಲ್ಸಿಯಂ ಮತ್ತೆ ಅಲ್ಯೂಮಿನಿಯಂ ಇದ್ರೆ
ಕ್ಯಾಲ್ಸಿಯಂ ಏನಾಗಿರುತ್ತೆ ಹೇಳಿ, ಹೆಚ್ಚು ಪ್ರತಿಕ್ರಿಯಾತ್ಮಕತೆಯನ್ನು ಹೊಂದಿರೋದಿಕ್ಕೆ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಅನ್ನ ರೀಪ್ಲೇಸ್ ಮಾಡ್ಬೋದು. ಅದೇ ಅಲ್ಯೂಮಿನಿಯಂ ಮತ್ತೆ ಕ್ಯಾಲ್ಸಿಯಂ ಅನ್ನ ರೀಪ್ಲೇಸ್ ಮಾಡೋಕೆ ಅದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಇದೊಂದೇನಾಗಿರುತ್ತೆ, ಹಿಂಗೆ ಇದೊಂದು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕೇಳ್ತೀವಿ. ಇದೊಂದು ಲೋಹಗಳನ್ನ ಯಾವುದನ್ನ ಸ್ಥಳಾಂತರಿಸಬಹುದು ಅಂತ ಹೇಳುವಂತ ಒಂದು ಚಾರ್ಟ್ ಇದು. ಓಕೆ, ಸೊ ಕನ್ಸಿಡರ್ ಮಾಡಿ ಒಂದು ಉದಾಹರಣೆಯನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಐರನ್ ಮತ್ತೆ ಕಾಪರ್ ಸಲ್ಫೇಟ್ ಇದೆ. ಓಕೆ, ಐರನ್ ಮತ್ತೆ ಕಾಪರ್ ಸಲ್ಫೇಟ್ ಈ ಚಿತ್ರದಲ್ಲಿ ಸಹ ನಿಮಗೆ ಕಾಣಿಸ್ತಿದೆ ಅಲ್ವಾ, ಐರನ್ ಮತ್ತೆ ಕಾಪರ್ ಸಲ್ಫೇಟ್. ಸೊ ಐರನ್ ಮತ್ತೆ ಕಾಪರ್ ಸಲ್ಫೇಟ್ ಅಲ್ಲಿ ಈ ಐರನ್ ಮೇಲ್ಗಡೆ ಇದೆ, ಕಾಪರ್ ಕೆಳಗಡೆ ಇರುತ್ತಲ್ವಾ. ಸೊ ಅಟಾಮಿಕ್ ನಂಬರ್ ನೋಡಿದ್ರು ಐರನ್ 25, ಕಾಪರ್ 29. ಸೊ ಇವರು ಮೇಲಿದ್ದಾರೆ ಐರನ್. ಕಾಪರ್ ಎಲ್ಲಿದೆ ಹೇಳಿ, ಕೆಳಗಡೆ ಇದೆ. ಇದು ಹೆಚ್ಚು ಕ್ರಿಯಾತ್ಮಕತೆಯನ್ನು ಹೊಂದಿದ್ದು, ಇದು ಕಡಿಮೆ ಕ್ರಿಯಾತ್ಮಕತೆ ಕಂಪೇರ್ಡ್ ಟು ಕಾಪರ್. ಸೊ ಐರನ್ ಕಾಪರ್ ಅನ್ನ ರಿಪ್ಲೇಸ್ ಮಾಡಬಹುದು. ಅದೇ ಈ ರಿಯಾಕ್ಷನ್ CuSO4 ಪ್ಲಸ್ Fe ಇದ್ರೆ ಈ ರಿಯಾಕ್ಷನ್ ಅಲ್ಲಿ ಆಗದೇ ಇಲ್ಲ. ಅರ್ಥ ಆಯ್ತಾ? ಐರನ್ ಅನ್ನ ರೀಪ್ಲೇಸ್ ಮಾಡಕ್ಕೆ ಆಗಲ್ಲ, ಸಾರಿ, FeSO4 ಪ್ಲಸ್ Cu ಇದ್ರೆ ಏನಾಗೋದಿಲ್ಲ ಹೇಳಿ, ಈ ರಿಯಾಕ್ಷನ್ CuSO4 ಆಗೋದೇ ಇಲ್ಲ. ಯಾಕಾಗೋದಿಲ್ಲ ಹೇಳಿ, ಇದು ಐರನ್ನೇ ಹೆಚ್ಚು ಕ್ರಿಯಾತ್ಮಕತೆಯನ್ನು ಹೊಂದಿರೋದ್ರಿಂದ ಇದೇನಾಗೋದಿಲ್ಲ, ಅದನ್ನ ರೀಪ್ಲೇಸ್ ಮಾಡೋಕ್ ಆಗೋದಿಲ್ಲ. ಐರನ್ ಕಾಪರ್ನ ರೀಪ್ಲೇಸ್ ಮಾಡೋದಿಲ್ಲ ಅಂತ. ಓಕೆ, ಕಾಪರ್ನ ರೀಪ್ಲೇಸ್ ಮಾಡುತ್ತೆ, ಕಾಪರ್ ಐರನ್ ಅನ್ನ ರೀಪ್ಲೇಸ್ ಮಾಡೋಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಇದೇನಾಗಿರುತ್ತೆ, ಪ್ರತಿಕ್ರಿಯಾತ್ಮಕತೆ ಅಂತ ಕರಿತೀವಿ ನಾವು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಲೋಹಗಳಲ್ಲದವು ಅಂದ್ರೆ ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಅಂತ ನೋಡ್ಕೊಂಡು ಹೋಗೋಣ. ಅಲೋಹಗಳು ಹೇಗೆ ರಾಸಾಯನಿಕ, ಇಷ್ಟೊತ್ತವರೆಗೆ ನಾವೆಲ್ಲಾ ಲೋಹಗಳದ್ದನ್ನ ನೋಡಿದ್ವಿ ಅಲ್ವಾ. ಸೊ ಅಲೋಹಗಳು ಏನ್ ಮಾಡುತ್ತೆ ಅಂತ ನೋಡ್ಬೇಕು ಈಗ. ಓಕೆ, ಅಲೋಹಗಳು ಏನ್ ಮಾಡುತ್ತೆ ಅಂತ. ಸೊ ಅಲೋಹಗಳು ಆಮ್ಲಜನಕದೊಂದಿಗೆ ಪ್ರಕ್ರಿಯೆ ಅಂದ್ರೆ ಗಾಳಿಯಲ್ಲಿ ಅಥವಾ O2 ಜೊತೆಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ತೀರಾ. ಓಕೆ, ಲೋಹಗಳಲ್ಲದವು ಆಮ್ಲಜನಕದೊಂದಿಗೆ ಪ್ರಕ್ರಿಯಿಸಿ ಆಮ್ಲೀಯ ಆಕ್ಸೈಡ್ಗಳು ಅಥವಾ ತಟಸ್ಥ ಆಕ್ಸೈಡ್ಗಳನ್ನ ಕೊಡುತ್ತದೆ ಅಂತ. ಓಕೆ, ಲೋಹಗಳಲ್ಲದವೇನ್ ಮಾಡ್ತವೆ, ಆಮ್ಲೀಯ ಆಕ್ಸೈಡ್ಗಳು ಅಥವಾ ತಟಸ್ಥ ಆಕ್ಸೈಡ್ಗಳನ್ನ ಕೊಡುತ್ತೆ. ಅಂದ್ರೆ ಕಾರ್ಬನ್ ರಿಯಾಕ್ಟ್ ವಿತ್ ಅಲ್ವಾ. ಸೊ ಕಾರ್ಬನ್ ರಿಯಾಕ್ಟ್ ಮಾಡಿ ಯಾವುದನ್ನ ಕೊಡುತ್ತೆ ಹೇಳಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತದೆ. ಅರ್ಥ ಆಗ್ತಿದ್ಯಾ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತದೆ. ನೆಕ್ಸ್ಟ್, ಕಾರ್ಬನ್ ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತದೆ. ಲೋಹಗಳಲ್ಲದವು ಆಮ್ಲಜನಕದೊಂದಿಗೆ ಪ್ರಕ್ರಿಯಿಸಿ ಅದರ ರೆಸ್ಪೆಕ್ಟಿವ್ ಆಕ್ಸೈಡ್ ಅನ್ನ ಕೊಡುತ್ತದೆ. ನಮ್ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಸಲ್ಫರ್ ಪೌಡರ್ ಅನ್ನ ನಾವು ಬಿಸಿ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ಸಲ್ಫರ್ ಡೈಆಕ್ಸೈಡ್ಗಳು ಸಿಗುತ್ತೆ. ಓಕೆ, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಬರ್ನರ್ ಅನ್ನ ಇಟ್ಟಾಗ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ನೀರು ಮತ್ತು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಅಲೋಹಗಳು ಅಂತ ನೋಡೋಣ. ಲೋಹವಲ್ಲದವು ಈ ಅಲೋಹಗಳಿದೆಯಲ್ಲ, ಇದು ದುರ್ಬಲಗೊಳಿಸಿದ ಆಮ್ಲದೊಂದಿಗೆ ಪ್ರಕ್ರಿಯಿಸಿ ಹೈಡ್ರೋಜನ್ ಅನಿಲವನ್ನ ಉತ್ಪಾದಿಸುತ್ತದೆ. ಅಂದ್ರೆ ಈಗ ಕಾರ್ಬನ್ ರಿಯಾಕ್ಟ್ ವಿತ್ HCl ಅಥವಾ HNO3 ಕೊಟ್ರೆ ಏನನ್ನ ಕೊಡುತ್ತೆ ಹೇಳಿ, ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತದೆ ಅಂತ ಹೇಳಿದ್ರು. ಓಕೆ, ಅಥವಾ ನೈಟ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಯಾವ್ದೇನ್ ಮಾಡುತ್ತೆ, ಹೈಡ್ರೋಜನ್ ಅನಿಲವನ್ನ ಉತ್ಪಾದಿಸುತ್ತದೆ ಅದು. ಓಕೆ, ಲೋಹಗಳಲ್ಲಿ ಏನಿರುತ್ತೆ, ಧನಾತ್ಮಕತೆಯನ್ನು ಹೊಂದಿರ್ತವೆ. ಸೊ ಲೋಹಗಳು ಆಮ್ಲಜನಕದೊಂದಿಗೆ ಸೇರಿ ಲೋಹದ ಆಕ್ಸೈಡ್ಗಳನ್ನ ಕೊಡ್ತವೆ ಅಲ್ವಾ. ಸೊ ಈ ಲೋಹದ ಆಕ್ಸೈಡ್ಗಳು ಮತ್ತೆ ನೀರಿನಲ್ಲಿ ಕರಗುತ್ತವೆ. ಫಸ್ಟ್ ಏನ್ ಮಾಡುತ್ತೆ, ಈ ರಿಯಾಕ್ಷನ್ ಎಂತ ಹೇಳುತ್ತೆ ಅಂದ್ರೆ, ಈಗ ನನ್ನ ಹತ್ರ
ಮೆಟಲ್ ಇದೆ ಅಲ್ವಾ. ಸೊ ಇದು ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂದ್ರೇನು? ಇದು ಧನ ವಿದ್ಯುದಾವೇಶವನ್ನ ಹೊಂದಿರುತ್ತೆ. ಯಾವಾಗ ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಮೆಟಲ್ ಆಕ್ಸೈಡ್ ಅನ್ನ ಕೊಡುತ್ತೆ. ಆ ಮೆಟಲ್ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಮೆಟಲ್ ಹೈಡ್ರಾಕ್ಸೈಡ್ MOH ಅನ್ನ ಕೊಡುತ್ತೆ. ಎಲ್ಲಾ ಲೋಹದ ಆಕ್ಸೈಡ್ಗಳು ಬೇಸ್ಗಳಾಗಿವೆ ಅಂತ ಹೇಳಕ್ಕಾಗಲ್ಲ. ಕೆಲವು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ, ಆದರೆ ಕೆಲವು ಅವುಗಳು ನೀರಿನಲ್ಲಿ ಕರಗುತ್ತವೆ ಮತ್ತೆ ಕ್ಷಾರವನ್ನ ರೂಪಿಸುತ್ತದೆ. ಕ್ಷಾರ ಅಂದ್ರೆ ಪ್ರತ್ಯಾಮ್ಲ, ಅದನ್ನ ರೂಪಿಸುತ್ತವೆ ಅಂತ ಹೇಳುತ್ತೆ. ಓಕೆ, ಕ್ಷಾರವನ್ನ ರೂಪಿಸುತ್ತದೆ. ಓಕೆ, ಸೊ ಈ ಚಿತ್ರದಲ್ಲಿ ನೀವು ಕಾಣಿಸ್ತಿದ್ದೀರಾ ಮೆಟಲ್ ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ ವೆನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ಮೆಟಲ್ ಆಕ್ಸೈಡ್ ಅನ್ನ ಕೊಡುತ್ತೆ. ಸೊ ಮೆಟಲ್ ಆಕ್ಸೈಡ್ ಅನ್ನ ಕೊಟ್ಟು ಏನನ್ನ ಮಾಡುತ್ತೆ ಹೇಳಿದು? ಮೆಟಲ್ ಹೈಡ್ರಾಕ್ಸೈಡ್ ಹೈಡ್ರೈಡ್ ಅನ್ನ ಕೊಡುತ್ತೆ. ಓಕೆ, ಮೆಟಲ್ ಹೈಡ್ರೈಡ್ ಅನ್ನ ಕೊಡುತ್ತೆ. ಸರಿ, ಲೋಹಗಳು ನೀರಿನೊಂದಿಗೆ ಪ್ರಕ್ರಿಯಿಸಿ ಕೆಲವು ಆಕ್ಸೈಡ್ ಗಳನ್ನ ಕೊಡುತ್ತವೆ, ಕೆಲವು ಏನ್ ಮಾಡುತ್ತವೆ? ಹೈಡ್ರಾಕ್ಸೈಡ್ ಗಳನ್ನ ರೂಪಿಸುತ್ತದೆ. ಲೋಹದ ಕ್ಲೋರೈಡ್ ಗಳನ್ನ ಉತ್ಪಾದನೆ ಮಾಡುತ್ತಲ್ಲ, ಇದು ಎಲೆಕ್ಟ್ರೋವೇಲೆಂಟ್ ಅಥವಾ ಅಯಾನಿಕ್ ಸಂಯುಕ್ತ ಆಗಿದೆ ಅಂತ ಹೇಳುತ್ತೆ. ಅಂದ್ರೆ ಈ ಲೋಹದ ಆಕ್ಸೈಡ್ಗಳು ಯಾವಾಗ ನೀರಿನ ಜೊತೆಗೆ ಇದಾಗುತ್ತಲ್ಲ, ಅಂದ್ರೆ ಕರಗುತ್ತಲ್ಲ, ಕೆಲವು ಆಕ್ಸೈಡ್ ಗಳನ್ನ ಕೊಡುತ್ತೆ. ಈ ಬಾಂಡಿಂಗ್ ಏನಿದೆಯಲ್ಲ, ಆ ಬಾಂಡಿಂಗು ಕೋವೆಲೆಂಟ್ ಬಾಂಡ್ ಆಗಿರುತ್ತೆ, ಇಲ್ಲ ಅಯಾನಿಕ್ ಬಾಂಡ್ಗಳಾಗಿ ಅಯಾನಿಕ್ ಸಂಯುಕ್ತ ಅಥವಾ ಕೋವೆಲೆಂಟ್ ಸಂಯುಕ್ತಗಳನ್ನ ಕೊಡುತ್ತದೆ ಅಂತ ಹೇಳ್ತಾರೆ. ಓಕೆ, ನೋಡೋಣ. ಅವು ಎಲೆಕ್ಟ್ರಾನ್ಗಳನ್ನ ಪಡೆಯುತ್ತವೆ, ಅಲೋಹಗಳು. ಓಕೆ, ಕ್ಯಾಟಯಾನುಗಳನ್ನ ರೂಪಿಸುತ್ತದೆ. ಓಕೆ, ಕ್ಯಾಟಯಾನುಗಳನ್ನ ರೂಪಿಸುತ್ತದೆ. ಸರಿನಾ? ಸೊ ಏನಾಗುತ್ತೆ ಅಂತ ಮುಂದಿನ ಅಯಾನಿಕ್ ಸಂಯುಕ್ತದಲ್ಲಿ ನಾನು ನಿಮ್ಗೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗುತ್ತೆ ಅಂತ. ಓಕೆ, ಸೊ ಆಮ್ಲೀಯ ಅಥವಾ ತಟಸ್ಥ ಆಕ್ಸೈಡ್ಗಳು ಲೋಹ ಅಲ್ಲದವು ಅಲೋಹಗಳ ಜೊತೆಗೆ ದುರ್ಬಲ ಆಮ್ಲದೊಂದಿಗೆ ಏನಾಗೋದಿಲ್ಲ ಹೇಳಿ? ಹೈಡ್ರೋಜನ್ ಅನ್ನ ಸ್ಥಳಾಂತರಗೊಳಿಸೋದಿಲ್ಲ. ಅಂದ್ರೆ ಕೆಲವು ಆಮ್ಲೀಯ ಅಲ್ಲದೆ ಇರುವವು ಅಥವಾ ತಟಸ್ಥ ಆಕ್ಸೈಡ್ಗಳಿದ್ರೆ ಅವು ಏನ್ ಮಾಡೋದಿಲ್ಲ ಹೇಳಿ? ಈ ಬೇಸ್ ಏನಿದೆಯಲ್ಲ, ಈ ಬೇಸಿಂದ ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡೋದೇ ಇಲ್ಲ, ತೆಗಿಯೋದೇ ಇಲ್ಲ. ಏನಾಗುತ್ತೆ? ಹೈಡ್ರೈಡುಗಳಾಗಿ ರೂಪಿಸುತ್ತವೆ. ಅರ್ಥ ಆಗ್ತಿದ್ಯಾ? ಹೈಡ್ರೈಡುಗಳನ್ನ ಕೊಡುತ್ತವೆ. ಓಕೆ ಓಕೆ, ಈಗ ಅಯಾನಿಕ್ ಸಂಯುಕ್ತಗಳಿಗೆ ಬರೋಣ. ಅಯಾನಿಕ್ ಸಂಯುಕ್ತಗಳು ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಈ ಸೋಡಿಯಂ ಅಂದ್ರೆ ನಾನು ಅಂತ ಕನ್ಸಿಡರ್ ಮಾಡಿ. ಓಕೆ, ಸೌಮ್ಯ ಮೇಡಮ್ ಇದು ಸೋಡಿಯಂ. ಓಕೆ, ಕ್ಲೋರೈಡ್ ಅನ್ನು ನೀವು ಅಂತ ಕನ್ಸಿಡರ್ ಮಾಡಿ, ಯಾರು ನೋಡ್ತಿದ್ದೀರೋ ನೀವು. ಓಕೆ, ನನ್ನ ಹತ್ರ 11 ರೂಪಾಯಿ ಇದೆ ಅಂತ ಕನ್ಸಿಡರ್ ಮಾಡಿ. ಸೌಮ್ಯ ಮೇಡಮ್ ಹತ್ರ ಎಷ್ಟಿದೆ? 11 ರೂಪಾಯಿ ಇದೆ. ಓಕೆ, ಇಲ್ಲಿ ಎಷ್ಟಿದೆ? 17 ರೂಪಾಯಿ ಇದೆ ನಿಮ್ಮ ಹತ್ರ. ಓಕೆ, ನಾವಿಬ್ರು ಏನ್ ಮಾಡ್ತಿದ್ದೀವಿ ಹೇಳಿ? ಒಂದೇ ಬಸ್ ಅಲ್ಲಿ ಹೋಗ್ತಿದೀವಿ. ಓಕೆ, ನಾನು ನೀವು ಏನ್ ಹೇಳಿ? ಟೀಚರ್ ಸ್ಟೂಡೆಂಟ್ ಅಲ್ವಾ? ಸೊ ನಮ್ಮಿಬ್ಬರ ಮಧ್ಯೆ ಒಂದು ಏನಿದೆ ಹೇಳಿ? ಫ್ರೆಂಡ್ಶಿಪ್ ಇದೆ, ಈಗ ಬಾಂಡಿಂಗ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಫ್ರೆಂಡ್ಶಿಪ್ ಇದೆ, ಬಾಂಡಿಂಗ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸರಿನಾ? ಸೊ ಇವಾಗ ಏನಾಗುತ್ತೆ? ಅಯಾನಿಕ್ ಸಂಯುಕ್ತ ಹೆಂಗಾಗುತ್ತೆ, ನಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ. ಸೊ ಯಾಕ ನನ್ನ ಹತ್ರ 11 ರೂಪಾಯಿ ಇದೆ ಅಂತ ಹೇಳ್ತೀನಿ ಹೇಳಿ? ನನ್ನ ಹತ್ರ ಹೇಳಿ 2p6 3s1. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಸ್ ಅಲ್ಲಿ ಇರುತ್ತೆ. 3p5 ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಲ್ಲಿ 5 ಇದೆ. ಸೊ ಅಟಾಮಿಕ್ ನಂಬರ್ ಎಷ್ಟು? ನಂದು 11, ನಿಮ್ಮದೆಷ್ಟು? 17 ಅಲ್ವಾ? ಸೊ ಇಬ್ಬರ ಮಧ್ಯೆ ಏನಾಗಿರುತ್ತೆ? ಇಬ್ರ ಹತ್ರ, ನನ್ನ ಹತ್ರ 11 ಇದೆ, ನಿಮ್ಮ ಹತ್ರ 17 ಇದೆ ಅಂತ. ಸೊ ನಾನು ಬಸ್ಸಲ್ಲಿ ಇಬ್ರು ಹೋಗ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡಿ. ನನ್ನ ಸ್ಟಾಪ್ಗೆ 10 ರೂಪೀಸ್, ನಿಮ್ ಸ್ಟಾಪಿಗೆ 18 ರೂಪೀಸ್. ಸೊ ನಮ್ಮಿಬ್ರ ಮಧ್ಯೆ ಏನಾಗ್ತಿದೆ ಹೇಳಿ? ಒಂದು ಬಾಂಡಿಂಗ್ ಇದೆ ಅಲ್ವಾ, ಪರಿಚಯ ಇದೆ ನನ್ಗೆ. ಸೊ ನನಗೆ ಇನ್ನೊಂದು ರೂಪಾಯಿ ಬೇಡ ನನ್ನ ಡೆಸ್ಟಿನೇಷನ್ಗೆ ಹೋಗೋಕೆ, ಬಟ್ ನಿಮಗೆ ಇನ್ನೊಂದು ರೂಪಾಯಿ ಬೇಕು. ನಾನು ಏನ್ ಮಾಡ್ತೀನಿ ಹೇಳಿ? ಅವಾಗ ನನ್ನ ಹತ್ರ ಇರೋ 1 ರೂಪಾಯಿಯನ್ನ ನಿಮಗ್ ಕೊಡ್ತೀನಿ. ಕರೆಕ್ಟಾ? ಸೊ ಒಂದಕ್ಕೆ ಒಂದು ಪರಮಾಣು ಅಥವಾ ಒಂದು ಧಾತು ಅದರಲ್ಲಿ ಇರುವಂತಹ ಇಲೆಕ್ಟ್ರಾನ್ಗಳನ್ನ ವರ್ಗಾವಣೆ ಮಾಡುತ್ತೆ. ಕಂಪ್ಲೀಟ್ ಡೊನೇಷನ್ ಆಫ್ ಇಲೆಕ್ಟ್ರಾನ್. ಶೇರ್ ಮಾಡೋದಿಲ್ಲ ಇಲ್ಲಿ ನಾವಿಬ್ರು. ಶೇರ್ ಮಾಡಿದ್ರೆ ಅವ್ರು ಕೋವೆಲೆಂಟ್. ನಾನು ಶೇರ್ ಮಾಡೋದೇ ಇಲ್ಲ ಇಲ್ಲಿ. ಏನ್ ಮಾಡ್ತೀನಿ ನಾನು ಹೇಳಿ? ನನ್ನ ಹತ್ರ ಇರುವ ಇಲೆಕ್ಟ್ರಾನ್ ಅನ್ನ, ಒಂದು ಇಲೆಕ್ಟ್ರಾನ್ ಅನ್ನ ಅಥವಾ 1 ರೂಪಾಯಿಯನ್ನ ನಿಮಗ್ ಕೊಡ್ತೀನಿ, ಸೊ ದಟ್ ನೀವು ಡೆಸ್ಟಿನೇಷನ್ಗೆ ಹೋಗಿ ಅಂತ. ಯಾಕೆ 10-18 ಬಾಂಡಿಂಗು?
ಯಾವಾಗ ಈ ನಿಯಾನ್ ಅಥವಾ ಅರ್ಗಾನ್ ಕಾನ್ಫಿಗರೇಷನ್ ಬಂತೋ ನಾವು ನೋಬೆಲ್ ಗ್ಯಾಸ್ ಆಗ್ತೀವಿ ಅಲ್ವಾ. ಸೊ ನೋಬೆಲ್ ಗ್ಯಾಸ್ ಆಗೋದಕ್ಕೆ ನಾವೇನ್ ಮಾಡ್ತೀವಿ, ಇಲೆಕ್ಟ್ರಾನ್ಗಳನ್ನ ಕಂಪ್ಲೀಟ್ ಆಗಿ ವರ್ಗಾವಣೆ ಮಾಡ್ಬಿಡ್ತೀನಿ. ನಂಗೊಂದು ಸ್ಟೇಬಲ್ ಕಾನ್ಫಿಗರೇಷನ್ ಬೇಕು. ನಂಗೇನ್ ಹೇಳಿ, ನಮ್ ಮನೆಗೆ ಆರಾಮಾಗಿ ನಾನು ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನಾನೊಂದು ಕಂಪ್ಲೀಟ್ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ ಅಂತಹ ಬಂಧವನ್ನ ಉಂಟು ಮಾಡೋದನ್ನ ಅಯಾನಿಕ್ ಬಂಧ ಅಂತ ಹೇಳ್ತೀವಿ. ಆ ಸಂಯುಕ್ತವನ್ನ ಆತರ ಒಂದು ಬಾಂಡಿಂಗ್ ಆಗಿ ಏನು ವಸ್ತುಗಳು ಸಂಯೋಗ ಆಗಿರುತ್ತಲ್ಲ ಅವುಗಳನ್ನ ಅಯಾನಿಕ್ ಸಂಯುಕ್ತ ಅಂತ ಕರಿತೀವಿ. ಓಕೆ, ಲೋಹಗಳು ಮತ್ತೆ ಅಲೋಹಗಳ ಮಧ್ಯೆ ಇದೇ ತರದ ಬಾಂಡಿಂಗ್ ಆಗುತ್ತೆ. ಯಾವ್ದಾಗಿರುತ್ತೆ ಹೇಳಿ, ಕಂಪ್ಲೀಟ್ ಡೊನೇಷನ್ ಆಫ್ ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಒಂದು ಇಲೆಕ್ಟ್ರಾನ್ ಇನ್ನೊಂದಕ್ಕೆ ವರ್ಗಾವಣೆ ಆಗುತ್ತೆ. ಹೀಗೆ ವರ್ಗಾವಣೆ ಆಗಿ ಒಂದು ರಾಸಾಯನಿಕ ಬಂಧ ಇಬ್ಬರ ಮಧ್ಯೆ ಉಂಟಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ಈ ಎಕ್ಸಾಂಪಲ್ ಅನ್ನ ತಗೊಂಡೆ. ಓಕೆ, ಸೊ ಕಂಪ್ಲೀಟ್ ಡೊನೇಷನ್ ಆಫ್ ಇಲೆಕ್ಟ್ರಾನ್ ಅನ್ನ ತಗೊಳ್ಳೋದಕ್ಕೆ ಏನಾಗುತ್ತೆ, ಅಯಾನಿಕ್ ಬಂಧ ಉಂಟಾಗುತ್ತೆ. ಇಲ್ಲಿ ನಿಮ್ ಚಿತ್ರದಲ್ಲಿ ಕಾಣಿಸ್ತಿದೆ. ಈ ಮೆಟಲ್ ಯಾರು ಕೊಡ್ತಾರಲ್ಲ ಅವರು ಪಾಸಿಟಿವ್ ಆಗ್ತಾರೆ, ಯಾಕಂದ್ರೆ ಅವ್ರ ಹತ್ರ ಇರೋ ಒಂದು ಇಲೆಕ್ಟ್ರಾನ್ ಹೋಯ್ತಲ್ಲ, ಸೊ ಅವರು ಪಾಸಿಟಿವ್ ಆಗ್ತಾರೆ. ಯಾರು ಇಲೆಕ್ಟ್ರಾನ್ ಅನ್ನ ತಗೊಳ್ತಾರಲ್ಲ ಅವರು ನೆಗೆಟಿವ್ ಆಗ್ತಾರೆ. ಸೊ ಸೋಡಿಯಂ ಇಲ್ಲಿ ಪಾಸಿಟಿವ್ ಆಗುತ್ತೆ, ಮೆಟಲ್ಲು ಕ್ಲೋರಿನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಇಬ್ಬರ ಮಧ್ಯೆ ಏನಾಗುತ್ತೆ, ಒಂದು ಬಂಧ ಉಂಟಾಗುತ್ತೆ. ಅರ್ಥ ಆಯ್ತಾ? ಸೋಡಿಯಂ ಕ್ಲೋರೈಡ್ ನ ರಚನೆ ಹೆಂಗಾಗುತ್ತೆ ಅಂತ ನೋಡೋಣ. ಅವಾಗ ನಾವು ನೋಡಿದ್ವಿ. ಸೊ ಸೋಡಿಯಂ ಒಂದು ಇಲೆಕ್ಟ್ರಾನ್ ಅನ್ನ ಕೊಟ್ಟು 2a to 1. ಓಕೆ, ಕ್ಲೋರಿನ್ ಒಂದು ಇಲೆಕ್ಟ್ರಾನ್ ಅನ್ನ ಇಸ್ಕೊಂಡು 2a to 1. ಓಕೆ, ಸೊ ಇಲ್ಲೇನಾಗುತ್ತೆ, ಕ್ಲೋರಿನ್ಗೆ ಒಂದು ಇಲೆಕ್ಟ್ರಾನ್ ಬೇಕು. ಆ ಇಲೆಕ್ಟ್ರಾನ್ ಅನ್ನ ಯಾರು ಡೊನೇಟ್ ಮಾಡ್ತಿದ್ದಾರೆ ಹೇಳಿ, ಆ ಇಲೆಕ್ಟ್ರಾನ್ ಅನ್ನ ಸೋಡಿಯಂ ಕೊಡ್ತಿದೆ. ಸೊ ಇವರಿಬ್ಬರ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಯ್ತು. ಅದನ್ನ ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಸಾಲ್ಟ್ ರಚನೆ ಆಗುತ್ತೆ. ಓಕೆ, ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಸಾಲ್ಟ್ ರಚನೆ ಆಗುತ್ತೆ. ಓಕೆನಾ? ಸೊ ಅಯಾನಿಕ್ ಸಂಯುಕ್ತಗಳು ಅಂತ ಆಯ್ತಲ್ವಾ. ಸೊ ಅಯಾನಿಕ್ ಸಂಯುಕ್ತಗಳಲ್ಲಿ ಏನ್ ಆಗುತ್ತೆ, ಓಕೆ, ಅಯಾನಿಕ್ ಸಂಯುಕ್ತಗಳು ಹೇಗೆ ಆಗುತ್ತವೆ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ಅಯಾನಿಕ್ ಸಂಯುಕ್ತಗಳಲ್ಲಿ ಏನ್ ಆಗುತ್ತೆ ಅಂತ ನೋಡೋಣ. ಇನ್ನು ಅಯಾನಿಕ್ ಸಂಯುಕ್ತಗಳಲ್ಲಿ ಏನಾಗುತ್ತೆ, ಓಕೆ. ಸೊ ಗುಣಲಕ್ಷಣ ಏನು ಅಂತ ನೋಡೋಣ. ಸೊ ಧನಾತ್ಮಕ ಮತ್ತೆ ಋಣಾತ್ಮಕ ಅಯಾನುಗಳ ನಡುವಿನ ಪ್ರಬಲವಾದ ಆಕರ್ಷಣೆಯಿಂದ ಬಲವಾದ ಅಯಾನಿಕ್ ಸಂಯುಕ್ತಗಳು ಉಂಟಾಗುತ್ತೆ. ಏನಾಗುತ್ತೆ, ಈಗ ಸೋಡಿಯಂ ಕ್ಲೋರೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಸೋಡಿಯಂ ಕ್ಲೋರೈಡ್ ಮಧ್ಯ ಒಂದು ಧನಾತ್ಮಕ ಮತ್ತೆ ಋಣಾತ್ಮಕದ ನಡುವಿನ ಅಯಾನುಗಳ ಒಂದು ಬಲವಾದ ಆಕರ್ಷಣೆ ಆಗಿರೋದ್ರಿಂದ ಅಯಾನಿಕ್ ಸಂಯುಕ್ತಗಳು ಘನ ಅಥವಾ ಗಟ್ಟಿಯಾಗಿರುತ್ತೆ. ಈ ಘಟಕಗಳನ್ನ ಸಾಮಾನ್ಯವಾಗಿ ದುರ್ಬಲವಾಗಿರುತ್ತೆ. ಓಕೆ, ದುರ್ಬಲವಾಗಿರುತ್ತೆ ಇಲ್ಲಿ, ಸರಿನಾ? ಸೊ ಏನಾಗಿರುತ್ತೆ, ಈ ಧನ ಮತ್ತೆ ಋಣ ವಿದ್ಯುತ್ ಅಯಾನುಗಳು ಒಂದಕ್ಕೊಂದು ಕೂಡ್ಕೊಂಡು ಒಂದು ಬಂಧ ಏರ್ಪಟ್ಟಿರುತ್ತಲ್ಲ, ಇದು ತುಂಬಾ ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ. ಬೇಗ ಅದನ್ನ ಬ್ರೇಕ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇವರಿಗೂ ಇಲೆಕ್ಟ್ರಾನ್ ಸಾಕಾಗಿ ಒಂದು ಕೊಟ್ರು, ಅವರಿಗೂ ಒಂದು ಇಲೆಕ್ಟ್ರಾನ್ ಬೇಕಿದ್ರು ಇಸ್ಕೊಂಡ್ರು. ಸೊ ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಆಗಿರುತ್ತೆ. ಅದು ತುಂಬಾ ಬಲವಾದ ಆಕರ್ಷಣೆಯನ್ನ ಹೊಂದಿರುವಂತಹ ಬಾಂಡ್ ಆಗಿರುತ್ತೆ. ಸೊ ಅಯಾನಿಕ್ ಸಂಯುಕ್ತಗಳು ಯಾವತ್ತೂ ಘನ ಸ್ಥಿತಿಯಲ್ಲೇ ಇರುತ್ತೆ. ಇನ್ನೊಂದು ಏನಂದ್ರೆ, ಈ ಅಯಾನಿಕ್ ಸಂಯುಕ್ತಗಳಲ್ಲಿ ಓಕೆ, ಸೊ ಅಯಾನಿಕ್ ಸಂಯುಕ್ತಗಳಲ್ಲಿ ನೀರಿನಲ್ಲಿ ಕರಗುತ್ತವೆ ಅಲ್ವಾ. ಸೊ ಅಯಾನಿಕ್ ಸಂಯುಕ್ತಗಳನ್ನು ಈಗ ನಾನೊಂದು ಪ್ಯೂರ್ ವಾಟರ್ ಅನ್ನ ಇಟ್ರೆ ಅದು ಏನಾಗೋದಿಲ್ಲ ಹೇಳಿ, ವಿದ್ಯುತ್ ವಾಹಕತೆಯನ್ನ ಕೊಡೋದಿಲ್ಲ. ಯಾವಾಗ ನಾನು ಉಪ್ಪನ್ನ ಹಾಕ್ತೀನಿ ಅವಾಗ ಏನಾಗುತ್ತೆ, Na+Cl- Na+Cl- ಈ ತರ ಏನಾಗುತ್ತೆ, ಅಲ್ಲಿ ಅಯಾನ್ಸ್ ಕ್ರಿಯೇಟ್ ಆಗುತ್ತೆ. ಆ ಅಯಾನಿನ ಒಂದು ಚಲನೆಯಿಂದಾಗಿ ಏನಾಗುತ್ತೆ ಹೇಳಿ, ವಿದ್ಯುತ್ತನ್ನ ವಾಹಕತೆಯನ್ನು ತೋರಿಸುತ್ತೆ. ಆದ್ರೆ ಘನ ಸ್ಥಿತಿಯಲ್ಲಿ ತೋರಿಸೋದಿಲ್ಲ. ದ್ರವ ಸ್ಥಿತಿಯಲ್ಲಿ ಮಾತ್ರ ಏನಾಗುತ್ತೆ ಹೇಳಿ, ವಿದ್ಯುತ್ತಿನ ವಾಹಕತೆಯನ್ನ ತೋರಿಸುತ್ತೆ ಅದು. ಓಕೆ, ಕಟ್ಟುನಿಟ್ಟಿನ ರಚನೆ ಆಗಿರೋದ್ರಿಂದ ಘನ ಸ್ಥಿತಿಯಲ್ಲಿ ವಿದ್ಯುತ್ತನ್ನ ನಡೆಸೋದಿಲ್ಲ. ಯಾಕೆ ಹೇಳಿ, ಯಾವಾಗ ಅದು ಸಾಲಿಡ್ ಸ್ಟೇಟ್ ಅಲ್ಲಿ ಇದೆಯೋ, ಘನ ಸ್ಥಿತಿಯಲ್ಲಿ ಇದೆಯೋ, ಅವಾಗ ಅವ್ರ ಮಧ್ಯ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದು ಬ್ರೇಕೇ ಆಗೋದಿಲ್ಲ. ಯಾವಾಗ ದ್ರವ ಸ್ಥಿತಿಗೆ ಬರುತ್ತೋ ಅವಾಗ ಸೋಡಿಯಂ ಕ್ಲೋರೈಡ್ ಅಂತ ಈ ತರ ಒಂದು ಬಾಂಡಿಂಗ್ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, ವಿದ್ಯುತ್ತನ್ನ ಆರಾಮಾಗಿ ತನ್ನ ಮೂಲಕ ಪ್ರವಹಿಸಕ್ಕೆ ಬಿಡುತ್ತೆ ಅಂತ. ಓಕೆ, ವಿದ್ಯುತ್ತನ್ನ ತನ್ನ ಮೂಲಕ ಪ್ರವೇಶಕ್ಕೆ ಬಿಡುತ್ತೆ. ಫಸ್ಟ್ ಒನ್ ಏನಾಯ್ತು ಹೇಳಿ,
ಧನಾತ್ಮಕವಾಗಿರುತ್ತೆ, ಅತ್ಯಂತ ಗಟ್ಟಿಯಾಗಿರುತ್ತೆ ಅಂತ. ಈಗ ಸೋಡಿಯಂ ಕ್ಲೋರೈಡ್ ಇರ್ಬೋದು, ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಅಲ್ಯೂಮಿನಿಯಂ ಕ್ಲೋರೈಡ್ ಇರ್ಬೋದು, ಅಥವಾ ಅಲ್ಯೂಮಿನಿಯಂ ಬ್ರೋಮೈಡ್ ಇರ್ಬೋದು, ಅಯೋಡಿನ್ ಇರ್ಬೋದು, ಅಥವಾ ಸಾಲ್ಟ್ಗಳಿರ್ಬೋದು. ಇವೆಲ್ಲವೂ ಏನಾಗ್ತಿದಾವೆ ಹೇಳಿ, ಎಲ್ಲ ಅಯಾನಿಕ್ ಬಾಂಡ್ ಇಂದಾನೇ ಆಗಿದೆ. ಯಾವ್ದು ಬ್ರಿಟಲ್ ಇದೆಯೋ, ಕ್ರಿಸ್ಟಲ್ ತರದ ನೇಚರ್ ಇದೆಯಲ್ಲ, ಅವೆಲ್ಲವೂ ಅಯಾನಿಕ್ ಸಂಯುಕ್ತಗಳೇ ಆಗಿರ್ತವೆ. ಸೊ ಇವು ಏನ್ ಮಾಡ್ತವೆ ಹೇಳಿ, ಪ್ರಬಲ ಆಕರ್ಷಣೆಯನ್ನ ಹೊಂದಿರ್ತವೆ. ಓಕೆ, ನೀರಿನಲ್ಲಿ ಕರಗುತ್ತವೆ, ಉತ್ತಮ ವಿದ್ಯುತ್ ವಾಹಕ ಸ್ಥಿತಿಯನ್ನು ಹೊಂದಿರುತ್ತವೆ. ನೀರಿನಲ್ಲಿ ಕರಗ್ದಾಗ ಮಾತ್ರ ವಾಹಕತೆಯನ್ನು ತೋರಿಸ್ತವೆ ಅವು. ಓಕೆನಾ? ಸೊ ಈ ಅಯಾನುಗಳ ಕಟ್ಟುನಿಟ್ಟಿನ ರಚನೆ ಆಗಿರೋದ್ರಿಂದ ಘನಸ್ಥಿತಿಯಲ್ಲಿ ವಿದ್ಯುತ್ತನ್ನ ನಡೆಸೋದಿಲ್ಲ ಅದು. ಸರಿನಾ? ಲೋಹಗಳ ಸಂಭವಗಳು. ಓಕೆ, ಖನಿಜಗಳು ಭೂಮಿಯ ಹೊರಪದರದಲ್ಲಿ ಕಾಣಿಸ್ತವೆ ಅಲ್ವಾ? ಸೊ ಖನಿಜಗಳು ಅಂದ್ರೆ ಏನು, ಅದು ಏನಾಗಿರುತ್ತೆ ಹೇಳಿ, ಭೂಮಿಯ ಹೊರಪದರದಲ್ಲಿ ಅನೇಕ ಧಾತುಗಳು ಕಾಣಿಸ್ತವೆ, ಮೂಲ ವಸ್ತುಗಳು ಸಿಗ್ತವೆ. ಅದು ಕಬ್ಬಿಣದಿರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಅಥವಾ ಬಾಕ್ಸೈಟ್ ಇರ್ಬೋದು, ಅಥವಾ ಗೋಲ್ಡ್ ಇರ್ಬೋದು, ಅಥವಾ ಸಿಲ್ವರ್ ಇರ್ಬೋದು. ಇವೆಲ್ಲವೂ ಏನಿರ್ತವೆ ಹೇಳಿ, ಭೂಮಿಯ ಹೊರಪದರದಲ್ಲಿ ನಮ್ಗೆ ಸಿಗ್ತಾ ಇರ್ತವೆ. ಸೊ ಭೂಮಿಯ ಹೊರಪದರದಲ್ಲಿ ಸಿಗುವಂತಹ ನೈಸರ್ಗಿಕ ಧಾತುಗಳನ್ನ ಏನಂತ ಕರಿತೀನಿ ನಾನು, ಖನಿಜಗಳು ಅಂತ ಕರಿತೀನಿ. ಅದೇ ಲೋಹವನ್ನ ಲಾಭದಾಯಕವಾಗಿ ಹೊರತೆಗೆದ್ರೆ ಅದನ್ನ ಅದಿರುಗಳು ಅಂತ ಕರೆದಾಗುತ್ತೆ. ಓಕೆ, ಅದಿರುಗಳು ಲೋಹ ಮತ್ತೆ ಖನಿಜಗಳಿಗೆ ಡಿಫರೆನ್ಸ್ ಏನು? ಈಗ ನನಗೆ ಒಂದು ಕ್ಯಾಲ್ಸಿಯಂ ಸಿಕ್ಕಿದೆ ಅನ್ಕೊಳ್ಳಿ, ಒಂದು ಗೋಲ್ಡ್ ಸಿಕ್ಕಿದೆ ಅನ್ಕೊಳ್ಳಿ, ಎಲ್ಲ ಅದ್ರ ಕಚ್ಚಾ ವಸ್ತುಗಳ ತರ ಸಿಕ್ಕಿದ್ರೆ ಅದನ್ನ ಖನಿಜ ಅಂತ ಹೇಳ್ತೀನಿ ನಾನು. ಅದನ್ನ ನಾನು ಓರ್ ಅಂತ ಡಿಫೈನ್ ಮಾಡೋದು ಯಾವಾಗ ಹೇಳಿ, ಯಾವಾಗ ಅದನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ತೀನಲ್ಲ, ನನ್ ಲಾಭದಾಯಕವಾಗಿ. ಈಗ ಗೋಲ್ಡ್, ಈಗ ನನಗೆ ಗೋಲ್ಡ್ ಸಿಕ್ತು, ಖನಿಜ ಸಿಕ್ತು, ಅದೇ ನನಗೆ ಈಗ ಎಲ್ಲಾ ಕಡೆನೂ ಗೋಲ್ಡ್ ಇರುತ್ತೆ, ಎಲ್ಲಾ ಮೇಲೂ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಮೆಗ್ನೀಷಿಯಂ ಇದೆ, ಎಲ್ಲ ಇದೆ ಅಲ್ವಾ? ಬಟ್ ಅದನ್ನ ಯಾವಾಗ ನೀವು ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಬಳಸ್ತಿರಲ್ಲ, ಲಾಭದಾಯಕ ಒಂದು ಹೊರತೆಗೆಯಬಹುದಲ್ಲ, ಅದನ್ನ ಅದಿರು ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತಿದ್ಯಾ? ಈಗ ಕೋಲಾರದಲ್ಲಿ ಏನು ಗೋಲ್ಡನ್ ತೆಗಿತಿದ್ದೀರಲ್ಲ, ಅದು ಚಿನ್ನದ ಅದಿರದು, ಚಿನ್ನದ ಖನಿಜ ಅಂತ ಹೇಳೋದಿಲ್ಲ. ಯಾಕೆ ಅಂದ್ರೆ ಲಾಭದಾಯಕವಾಗಿ ಇದೆ ಅದು, ಅಲ್ಲಿ ಜಾಸ್ತಿ ಸಿಗುತ್ತೆ ನಿಮ್ಗೆ. ಅಲ್ಲಿ ಹೋಗಿ ನೀನ್ ಲೋಹವನ್ನ ತೆಗೆದ್ರೆ ನಿಮ್ಗೆ ಲಾಭ ಆಗುತ್ತೆ. ಅದೇ ನಮ್ಮಲ್ಲಿ ತೆಗೆದ್ರೆ ನಿಮ್ಗೆ ಲಾಭ ಆಗುದಿಲ್ಲ. ಅಂದ್ರೆ ಹೆಚ್ಚಾಗಿ ಇಲ್ಲಿ ಏನಿಲ್ಲ ಹೇಳಿ, ಚಿನ್ನ ಇಲ್ಲ ಅಂತ ಈ ಮಣ್ಣಿನಲ್ಲಿ, ಇಲ್ವೇ ಇಲ್ಲ ಅಂತಲ್ಲ, ಇರುತ್ತೆ, ಬಟ್ ಲಾಭ ಆಗೋದಿಲ್ಲ ಅಂತ. ಹೀಗೆ ಒಂದು ಲೋಹಗಳನ್ನ ನಾವು ಇದ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಲೋಹಗಳನ್ನ ನಾವು ಹೇಗೆ ತೆಗಿತೀವಿ ಹೊರಗಡೆ ಅಂತ ನೋಡೋಣ. ಫಸ್ಟ್ ಒನ್ನು ಸಾಂದ್ರತೆ ಅಥವಾ ಪುಷ್ಟೀಕರಣ. ಈಗ ನನ್ನ ಹತ್ರ ಒಂದ್ ರಾಶಿ ಒಂದು ಖನಿಜ ಇದೆ ಅಂತ ಅನ್ಕೊಳ್ಳಿ. ಒಂದ್ ರಾಶಿ ಖನಿಜ ಇದ್ರೆ ಆ ಒಂದ್ ರಾಶಿ ಖನಿಜನ ನಾನು ಏನ್ ಮಾಡ್ತಾ ಇರ್ತೀನಿ ಹೇಳಿ, ಎಲ್ಲಾ ಖನಿಜವನ್ನ ತೆಗೆದು ಅದರಲ್ಲಿ ನನಗೆ ಬೇಕಾದ ಲೋಹ ಯಾವುದು ಅನ್ನೋದನ್ನ ತೆಗಿಬೇಕಲ್ವಾ? ಸೊ ಅದಿರಿನ ಸಾಂದ್ರತೆ ಅಥವಾ ಪುಷ್ಟೀಕರಣ ಏನ್ ಮಾಡ್ತೀನಿ, ಒಂದು ಕ್ರೂಡ್ ಓರ್ ಅನ್ನ ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ನಾನು ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ 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 ಅದನ್ನ ಒಂದು ಫೈನ್ ಪೌಡರ್ ರೂಪಕ್ಕೆ ತರ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಫೈನ್ ಪೌಡರ್ ರೂಪಕ್ಕೆ ನಾನು ತಂದಾಗ ಏನಾಗುತ್ತೆ, ಅದರ ಪುಷ್ಟೀಕರಣ ಮಾಡ್ತೀನಿ. ಪುಷ್ಟೀಕರಣ ಅಂದ್ರೆ ಈಗ ಒಂದು ಒಂದು ನನ್ನ ಹತ್ರ ಒಂದ್ ರಾಶಿ ಮಣ್ಣಿದೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಖನಿಜ ಇದೆ ನನ್ನ ಹತ್ರ, ಆಯ್ತಾ? ಖನಿಜ ಇದ್ರೆ ಅದ್ರಲ್ಲಿ ಅದಿರನ್ನ ತೆಗಿಬೇಕಂದ್ರೆ ಅದ್ರಲ್ಲಿ ಒಂದು 90% ಅದಿರನ್ನ ತೆಗಿಬೇಕು ಅಂತ ಅಂದ್ಕೊಳ್ಳಿ. 90% ಅದಿರನ್ನ ತೆಗಿಬೇಕು ಅಂತಂದ್ರೆ ಏನ್ ಹೇಳಿ, ನಾನು ಫಸ್ಟ್ ಅದನ್ನ ನೀಟಾಗಿ ಪುಷ್ಟೀಕರಣ ಮಾಡ್ಕೋಬೇಕು. ಇರೋದ್ರಲ್ಲಿ ಖನಿಜದಲ್ಲಿ ಬೇರೆ ಬೇರೆ ಕಚ್ಚಾ ವಸ್ತುಗಳು, ಇಂಪ್ಯೂರಿಟಿ ಎಲ್ಲ ಇದೆಯಲ್ಲ, ಅದನ್ನ ತಕ್ಕೋಬೇಕು. ಅದನ್ನ ಬಿಟ್ಟು ನಾನು ಅದಿರ್ ಎಷ್ಟಿದೆ ಅಂತ ತಕ್ಕೊಳ್ಳೋದು, ಅದನ್ನೇ ಪುಷ್ಟೀಕರಣ ಅಂತ ಕರಿತೀವಿ. ಇನ್ನೊಂದು ಲೋಹಗಳನ್ನ ಹೊರತೆಗಿವಿಕೆ, ಕಾನ್ಸಂಟ್ರೇಟ್ ಮಾಡೋದು. ಈಗ ಅದನ್ನ ಜಾಳಿಸ್ಬೋದು, ಹೀಟ್ ಮಾಡೋದು, ಈ ತರ ಮಾಡಿ ನಾನು ಏನ್ ಮಾಡ್ತೀನಿ, ಅದರ ಒಂದು ಲೋಹವನ್ನ ಹೊರಗೆ ತೆಗಿತೀನಿ. ಇನ್ನೊಂದು ಶುದ್ಧೀಕರಣ ಅಂತ ಕರಿತೀವಿ. ಇದೆಲ್ಲ ಏನ್ ಮಾಡ್ತೀವಿ, ಚೆನ್ನಾಗಿ ಬಿಸಿ ಮಾಡಿ, ಆಕ್ಸಿಜನ್ ಜೊತೆ ಬಿಸಿ ಮಾಡಿ ಅಥವಾ ಕಾರ್ಬನ್ ಜೊತೆಗೆ ಬಿಸಿ ಮಾಡಿ, ರಿಡಕ್ಷನ್ ಮಾಡಿ, ಸ್ಮೆಲ್ಟಿಂಗ್ ಮಾಡಿ, ಎಲ್ಲಾ ಮಾಡಿ ಏನ್ ಮಾಡ್ತೀವಿ ಹೇಳಿ, ಆ ಲೋಹವನ್ನ ಶುದ್ಧೀಕರಿಸ್ತೀವಿ. ಇನ್ನೂ ನನ್ಗೆ ರಿಫೈನ್ಡ್ ಬೇಕು, ನನಗೆ ಏನ್ ಹೇಳಿ 100% ನನಗೆ ಏನ್ ಬೇಕು ಹೇಳಿ, ಲೋಹ ಬೇಕು ಅಂತಾದ್ರೆ ಅವಾಗ ಏನ್ ಮಾಡ್ತೀನಿ, ಎಲೆಕ್ಟ್ರೋಲಿಸಿಸ್ ಪ್ರಾಸೆಸ್ ಅನ್ನ ಮಾಡ್ತೀನಿ. ಅಂದ್ರೆ ಒಂದ್ ಕಡೆ ನಾವ್ ನೋಡಿದ್ವಲ್ಲ, ಒಂದ್ ಕಡೆ ಪ್ಯೂರ್ ಲೋಹ, ಇನ್ನೊಂದ್ ಕಡೆ ಅಶುದ್ಧ ಲೋಹವನ್ನ ಇಟ್ಟು ಅದರ ಮೇಲೆ ಪ್ಯೂರ್ ಲೋಹಗಳು ಬಂದು ಕೂರೋ ತರ ಮಾಡ್ತೀವಿ. ಅದನ್ನ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ
ಮುಂದಿನ ನೋಡೋಣ. ಕ್ಯಾಲ್ಸಿನೇಷನ್ ಅಂದ್ರೆ ಸೀಮಿತ ಗಾಳಿಯಲ್ಲಿ, ಅಂದ್ರೆ ವಿದೌಟ್ ಆಕ್ಸಿಜನ್ ಅಂದ್ರೆ ಕ್ಯಾಲ್ಸಿನೇಷನ್ ಅಂತ. ಬಲವಾಗಿ ಬಿಸಿ ಮಾಡಿ ಕಾರ್ಬೋನೇಟ್ ಅದಿರುಗಳನ್ನ ಕಾರ್ಬೋನೇಟ್ ಅದಿರುಗಳನ್ನ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಜಿಂಕ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಯಾವುದೇ ಕಾರ್ಬೋನೇಟ್ ಇದ್ರೆ CaCO3 ಇದ್ರೆ ಅದನ್ನ CaO ಪ್ಲಸ್ CO2 ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೀಮಿತ ಗಾಳಿಯಲ್ಲಿ ಬಲವಾಗಿ ಬಿಸಿ ಮಾಡುವ ಮೂಲಕ ಕಾರ್ಬೋನೇಟ್ ಅದಿರುಗಳಿದ್ರೆ ಅದನ್ನ ಆಕ್ಸೈಡ್ಗಳಾಗಿ ರೆಸ್ಪೆಕ್ಟಿವ್ ಆ ಮೆಟಲ್ಲಿನ ಆಕ್ಸೈಡ್, ಆ ಲೋಹದ ಆಕ್ಸೈಡ್ಗಳಾಗಿ ಕನ್ವರ್ಟ್ ಮಾಡೋದನ್ನ ಏನಂತ ಕರಿತೀವಿ? ಕ್ಯಾಲ್ಸಿನೇಷನ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಜಿಂಕ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಇರ್ಬೋದು. ಚಿತ್ರದಲ್ಲಿ ಕ್ಯಾಲ್ಸಿಯಂ ಇದೆ, ನಾನ್ ಜಿಂಕ್ ಅನ್ನ ತಗೊಂಡಿದ್ದೀನಿ ಎಕ್ಸಾಂಪಲ್. ಅರ್ಥ ಆಗ್ತಿದ್ಯಾ? ಇದು ಒಂದು ಬಲವಾಗಿ ನಾವು ಹೀಟ್ ಮಾಡ್ತೀವಿ. ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಲ್ಲಿ ನಾವು ಬಲವಾಗಿ ಬಿಸಿ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಕ್ಯಾಲ್ಸಿನೇಷನ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಕ್ಯಾಲ್ಸಿನೇಷನ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇನ್ನೊಂದು ಥರ್ಮಿಟ್ ಕ್ರಿಯೆ ಅಂತ ಕರಿತೀವಿ. ಓಕೆ, ಇದು ಅಲ್ಯೂಮಿನಿಯಂ ಅನ್ನ ಕಡಿಮೆ ಮಾಡುವ ಏಜೆಂಟ್ ಆಗಿ ಬಳಸಿಕೊಳ್ತೀವಿ. ಲೋಹದ ಆಕ್ಸೈಡ್ ಅನ್ನು ಕಡಿಮೆ ಮಾಡುವ ಕ್ರಿಯೆಯನ್ನ, ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಲೋಹದ ಆಕ್ಸೈಡ್ ಅನ್ನ ಲೋಹ ಆಗಿ ಕನ್ವರ್ಟ್ ಮಾಡಕ್ಕೆ ನಾವು ಥರ್ಮಿಟ್ ಕ್ರಿಯೆಯನ್ನ ಬಳಸ್ತೀವಿ. ಇದು ಉಷ್ಣತೆಯ ಪ್ರಕೃತಿಯನ್ನ ಹೊಂದಿದೆ, ಅಲ್ಲಿ ಹೆಚ್ಚಿನ ಪ್ರಮಾಣದ ಶಾಖ ಬಿಡುಗಡೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಉಷ್ಣತೆಯನ್ನ ಹೊಂದಿದೆ ಮತ್ತೆ ಹೆಚ್ಚಿನ ಶಾಖ ಏನಾಗುತ್ತೆ? ಬಿಡುಗಡೆ ಆಗುತ್ತದೆ. ಸೊ ಇಲ್ಲಿ ನೋಡಿ, ಐರನ್ ಮತ್ತೆ ಅಲ್ಯೂಮಿನಿಯಂ ಇದ್ರೆ ಐರನ್ ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಯ್ತಲ್ವಾ? ಸೊ ಈ ಆಕ್ಸಿಜನ್ ಈ ಕಡೆ ಹೋಯ್ತು. ಇಲ್ಲಿ ಏನ್ ಮಾಡ್ತೀವಿ? ಅಲ್ಯೂಮಿನಿಯಂ ಅನ್ನ ಆಕ್ಸಿಜನ್ ಅನ್ನ ಹಿಡ್ಕೊಳ್ಳುತ್ತೆ, ಅಫಿನಿಟಿ ಇದೆ ಅದಕ್ಕೆ. ಓಕೆ, ಸೊ ಆ ಏಜೆಂಟ್ ಆಗಿ ಬಳಸ್ಕೊಳ್ತೀವಿ. ಹೆಚ್ಚು ಉಷ್ಣತೆಯಲ್ಲಿ ನಮಗೆ ಪ್ಯೂರ್ ಒಂದು ಐರನ್ ಸಿಗುತ್ತೆ, ಪ್ಲಸ್ ಅಲ್ಯೂಮಿನಿಯಂ ಸಿಗುತ್ತೆ ನಮಗೆ. ಅರ್ಥ ಆಯ್ತಾ? ಥರ್ಮಿಕ್ ಕ್ರಿಯೆನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಈಗ ರೈಲ್ವೆ ಟ್ರ್ಯಾಕುಗಳಲ್ಲಿ ಒಂದಕ್ಕೊಂದನ್ನ ಕೂಡ್ಸ್ಬೇಕಲ್ವಾ? ನಿಮಗೆ ಚಿತ್ರದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಈ ರೈಲ್ವೆ ಟ್ರ್ಯಾಕುಗಳನ್ನ ಒಂದಕ್ಕೊಂದು ಕೂಡ್ಸ್ಬೇಕು ಅಂದ್ರೆ ಅವಾಗ ಮತ್ತೆ ಆ ಟ್ರ್ಯಾಕುಗಳನ್ನ ಒಂದಕ್ಕೊಂದು ಜೋಡಿಸ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಥರ್ಮಿಟ್ ಕ್ರಿಯೆಯನ್ನ ಬಳಸ್ತೀವಿ. ಅಂದ್ರೆ ಥರ್ಮಿಟ್ ಮಿಕ್ಸ್ಚರ್ ಅನ್ನ ಇಗ್ನೈಟ್ ಮಾಡಿ ಅದನ್ನ ಏನ್ ಮಾಡ್ತೀವಿ ಹೇಳಿ? ಮೋಲ್ಟೆಡ್ ಐರನ್ ಅನ್ನ ಹಾಕೋದು. ಅವಾಗ ವೆಲ್ಡಿಂಗ್ ಆಗುತ್ತೆ, ಕಂಪ್ಲೀಟ್ ಆಗಿ ವೆಲ್ಡ್ ಆಗ್ಬೇಕದು. ಅಂದ್ರೆ ಒಂದಕ್ಕೊಂದು ರೈಲ್ವೆ ಹಳಿಗಳು ತಪ್ಪಬಾರ್ದಲ್ವಾ? ಆ ಹಳಿಗಳು ತಪ್ಪದೇ ಇರೋ ತರ ವೆಲ್ಡಿಂಗ್ ಮಾಡ್ತಾರೆ. ಅದಕ್ಕೆ ಈ ಪ್ರಾಸೆಸ್ ಅನ್ನ ಬಳಸ್ತೀವಿ. ಅರ್ಥ ಆಯ್ತಾ? ಥರ್ಮಿಟ್ ಕ್ರಿಯೆಯನ್ನ ಬಳಸ್ತೀವಿ. ಇನ್ನೊಂದು ಸವೆತ ಅಂತ ಕರಿತೀನಿ ನಾನು. ಸವೆತ ಅಂದ್ರೆ ಏನು ಅಂದ್ರೆ ನೀರು, ತೇವಾಂಶ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಸಲ್ಫೈಡು ಇಂತಹ ಲೋಹಗಳು, ಇಂತಹವುಗಳೆಲ್ಲ ಏನ್ ಮಾಡ್ತವೆ? ಈ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಸಲ್ಫೈಡ್ ಲೋಹಗಳು, ನೀರು, ತೇವಾಂಶ ಇವೆಲ್ಲವೂ ಲೋಹದೊಂದಿಗೆ ಪ್ರತಿಕ್ರಿಯಿಸುತ್ತವೆ. ಪ್ರತಿಕ್ರಿಯಿಸಿ ಲೋಹಗಳನ್ನ ನಿಧಾನವಾಗಿ ನಾಶ ಮಾಡುತ್ತೆ. ಈಗ ನಾನ್ ಒಂದ್ ಕಡೆ ಕಬ್ಬಿಣನ ಎಸ್ದಿಟ್ಟೆ ಅಂತ ಅನ್ಕೊಳ್ಳಿ, ಪೇಂಟ್ ಗಿಂಟ್ ಏನು ಮಾಡಿಲ್ಲ, ಹಂಗೆ ಎಸ್ದೆ ಅಂತ ಅನ್ಕೊಳ್ಳಿ ಕಬ್ಬಿಣನ. ಆ ಕಬ್ಬಿಣ ನಿಧಾನವಾಗಿ ಏನಾಗುತ್ತೆ ಹೇಳಿ? ಒಂದು ಮಳೆಗಾಲ ಕಳಿಯೋವರೆಗೆ ಅದಕ್ಕೆ ತುಕ್ಕು ಬಂದಿರುತ್ತೆ. ಯಾಕೆ ಅಂದ್ರೆ ನೀರು, ತೇವಾಂಶ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಸಲ್ಫೈಡು ಇವೆಲ್ಲದ್ರ ಜೊತೆ ರಿಯಾಕ್ಟ್ ಆಗಿ ಕಬ್ಬಿಣ ಏನಾಗಿರುತ್ತೆ ಹೇಳಿ? ತುಕ್ಕು ಹಿಡ್ದಿರುತ್ತೆ ಅಂತ. ಹಾಗಾದ್ರೆ ಬೇರೆ ಮೆಟಲ್ಗೆ ಆಗೋದಿಲ್ಲ? ಬೇರೆ ಮೆಟಲ್ಗೂ ಆಗುತ್ತೆ. ನೀವು ಅಲ್ಯೂಮಿನಿಯಂ ಅನ್ನ ಎಸೆದ್ರು ಅಷ್ಟೇ, ಅಥವಾ ನೀವು ಬೇರೆ ಯಾವ್ದನ್ನೇ ಎಸೆದ್ರುನು ಏನಾಗುತ್ತೆ? ಮೂಲ ಧಾತುವನ್ನ ಎಸೆದ್ರೆ ಅಷ್ಟಾಗುತ್ತೆ. ಗೋಲ್ಡ್ ಮತ್ತೆ ಸಿಲ್ವರ್ ಗಳಿಗೆ ಸ್ವಲ್ಪ ಕಡಿಮೆ. ಈಗ ಸಿಲ್ವರ್ ಮೇಲೂ ನೋಡಿ ಕಪ್ಪುಗೆ ಒಂಥರ ಕೂತ್ಕೊಂಡಿರುತ್ತಲ್ವಾ? ಕಪ್ಪಾಗಿ ಇರುತ್ತೆ ಸಿಲ್ವರುನು. ನಾವೇನ್ ಮಾಡ್ತೀವಿ? ಅದನ್ನ ಪೇಸ್ಟ್ ಹಾಕಿ ಉಜ್ಜೋದು, ಅಥವಾ ಹುಳಿಯಲ್ಲಿ ಉಜ್ಜುತ್ತೀವಿ, ಅಥವಾ ಒಂದು ದೇವರ ಪಾತ್ರೆಗಳಿದ್ರೆ, ಹಿತ್ತಾಳೆ ಪಾತ್ರೆಗಳಿದ್ರೆ ಅದನ್ನ ಹುಳಿ ಹಾಕಿ ಉಜ್ಜುತ್ತೀವಿ. ಕಾರಣ ಏನು ಅಂದ್ರೆ ಆ ಮೇಲ್ಗಡೆ ಟ್ಯಾರ್ನಿಶ್ ಆಗಿದೆಯಲ್ಲ, ಈ ನೀರು, ತೇವಾಂಶ, CO2, H2 ಇವುಗಳನ್ನೆಲ್ಲ ಹೀರ್ಕೊಂಡು ಏನ್ ಮಾಡಿರುತ್ತೆ ಹೇಳಿ? ಅದು ಇವುಗಳನ್ನೆಲ್ಲ ಹೀರ್ಕೊಂಡು ಲೋಹ ಏನ್ ಮಾಡಿರುತ್ತೆ? ಪ್ರತಿಕ್ರಿಯೆಯನ್ನ ತೋರಿಸಿರುತ್ತೆ. ಆ ಪ್ರತಿಕ್ರಿಯೆ ಏನ್ ಮಾಡುತ್ತೆ ಅಂದ್ರೆ ಆ ಲೋಹಗಳನ್ನ ಕ್ರಮೇಣವಾಗಿ ನಾಶ ಮಾಡ್ಕೊಂಡು ಬರುತ್ತೆ ಅಂತ. ಇದನ್ನೇ ಏನಂತ ಕರಿತೀವಿ ನಾವು? ಸವೆತ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸವೆತ ಅಂತ ಕರಿತೀವಿ ನಾವು. ಸರಿನಾ? ಓಕೆ,
ಸವೆತವನ್ನ ತಡೆಗಟ್ಟುವಿಕೆ, ಕಬ್ಬಿಣ ತುಕ್ಕು ಹಿಡಿಯೋದನ್ನ ತಡೆಗಟ್ಟಕ್ಕೆ 2 ಮೆಥಡ್ ಇದೆ. ಒಂದು, ಅದಕ್ಕೆ ಆಯಿಲ್ ಹಚ್ತೀವಿ, ಗ್ರೀಸ್ ಹಚ್ತೀವಿ, ಬಣ್ಣ ಬಳಿತೀವಿ, ಅಥವಾ ಎಣ್ಣೆ, ವುಡ್ ಆಯಿಲ್ಗಳು ಇವನ್ನೆಲ್ಲ ಹಚ್ತಾ ಇರ್ತೀವಿ. ಯಾಕೆಂದ್ರೆ ಆ ಮೇಲ್ಗಡೆ ಏನು ಪದರ ಕೋಟಿಂಗ್ ಅನ್ನೇ ಚೇಂಜ್ ಮಾಡ್ಬಿಡ್ತೀವಿ. ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿ, ಚೇಂಜ್ ಮಾಡೋದ್ರಿಂದ ನಮಗೆ ಅದು ಜಲ ನಿರೋಧಕವಾಗಿರುತ್ತೆ. ಅಟ್ಮಾಸ್ಫಿಯರ್ಗೆ ಮತ್ತೆ ಆ ಕಬ್ಬಿಣದ ಮಧ್ಯೆ ಒಂದು ಲೇಯರ್ ಬಂತು. ಸೊ ಆ ಇಬ್ಬರ ಮಧ್ಯೆ ಒಂದು ಲೇಯರ್ ಬರೋದ್ರಿಂದ ಈ ಸವೆತ ಆಗೋದನ್ನ ತಕ್ಕ ಮಟ್ಟಿಗೆ ನಾವು ತಡೆಯಬಹುದು ಅಂತ. ಅರ್ಥ ಆಯ್ತಾ? ಹಾಗಾಗಿ ಜಲ ನಿರೋಧಕವಾಗಿ ಬಳಸ್ತೀವಿ. ಓಕೆ. ಗಾಳಿಯಲ್ಲಿರುವ ತೇವಾಂಶ, ಆಮ್ಲಜನಕ ಅಥವಾ ಮತ್ತೆ ಏನಾದ್ರೂ ಹೈಡ್ರೋಜನ್, ಸಲ್ಫೈಡು ಕಬ್ಬಿಣದೊಂದಿಗೆ ನೇರ ಸಂಪರ್ಕಕ್ಕೆ ಬರಲು ಸಾಧ್ಯವಿಲ್ಲ. ಓಕೆ. ಹಾಗಾಗಿ ಅದನ್ನ ಏನಂತ ಕರಿತೀವಿ, ತುಕ್ಕು ಹಿಡಿಯೋದನ್ನ ತಡೆಯುತ್ತೆ. ನೋಡ್ತಿದ್ದೀರಲ್ಲ, ಫಸ್ಟ್ ಎಲ್ಲ ತೆಕ್ಕೊಳ್ತೀವಿ, ರಸ್ಟಿಂಗ್ ಆಗಿರೋದನ್ನ ನಿಮ್ಗೆ ಚಿತ್ರದಲ್ಲಿ ನಾನು ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಏನಾಗ್ತಿದೆ ಹೇಳಿ, ಫುಲ್ಲು ಅದನ್ನ ರಸ್ಟಿಂಗ್ ಆಗಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ್ಮೇಲೆ ಒಂದು ಕೋಟ್ ಏನ್ ಮಾಡ್ತೀವಿ, ಪೇಂಟಿಂಗ್, ಇನ್ನೊಂದು ಟಾಪ್ ಅಲ್ಲಿ ಇನ್ನೊಂದು ಪೇಂಟಿಂಗ್ ಅನ್ನ ಮಾಡ್ತೀವಿ. ಯಾಕೆ ಹೇಳಿ, ಈ ಕಬ್ಬಿಣ ಏನಾಗ್ಬಾರ್ದು ಹೇಳಿ, ತುಕ್ಕು ಹಿಡಿಬಾರ್ದು, ಡೈರೆಕ್ಟ್ ಆಗಿ ಸಂಪರ್ಕಕ್ಕೆ ಬರಬಾರ್ದು ಗಾಳಿಯಲ್ಲಿ ಇರುವಂತಹ ತೇವಾಂಶ ಮತ್ತೆ ಆಕ್ಸಿಜನ್ ಜೊತೆಗೆ ಅಂತ. ಅರ್ಥ ಆಗ್ತಿದ್ಯಾ? ಸೊ ಗ್ಯಾಲ್ವನೈಸೇಷನ್ ಅಂದ್ರೆ ಇನ್ನೊಂದು, ಲೋಹದ ಹೊರಪದರವನ್ನ ಏನ್ ಮಾಡ್ತೀವಿ, ಅದಕ್ಕಿಂತ ಹೆಚ್ಚು ಒಂದು ಎಲೆಕ್ಟ್ರೋಲೈಟ್ ಇರುವಂತಹ ಜೊತೆಗೆ ಪೇಂಟಿಂಗ್ ಅನ್ನ ಮಾಡ್ತೀವಿ. ಓಕೆ. ತುಕ್ಕು ಹಿಡಿಯೋದನ್ನು ತಡೆಯಕ್ಕೆ ವಿದ್ಯುತ್ ಛೇದಿತ ಸಂಸ್ಕರಣೆಯನ್ನ ಮಾಡ್ತೀವಿ. ಅಶುದ್ಧ ಲೋಹವನ್ನ ಆನೋಡ್ ಮತ್ತೆ ಶುದ್ಧ ಲೋಹವನ್ನ ಕ್ಯಾಥೋಡ್ ಆಗಿ ಬಳಸ್ತೀವಿ ನಾವು ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ನೋಡಿ. ಸೊ ಸರ್ಫೇಸ್ ಏರಿಯಾ ಅಂತಂದ್ರೆ ಕಬ್ಬಿಣದ ವಸ್ತುಗಳು ಸತುವನ್ನ ಬಳಸ್ತೀವಿ. ಯಾಕೆಂದ್ರೆ ಕಬ್ಬಿಣ ತೇವಾಂಶಕ್ಕೆ ಬೇಗ ಬರುತ್ತೆ, ಬಟ್ ಸತು ಏನಾಗೋದಿಲ್ಲ ಹೇಳಿ, ಜಿಂಕು ರಿಯಾಕ್ಟ್ ಆಗೋದಿಲ್ಲ ಅಂತ. ಓಕೆ. ಲೋಹಗಳು ವಿದ್ಯುತ್ ಛೇದ ಸಂಸ್ಕರಣೆಯಲ್ಲಿ ಅಶುದ್ಧ ಲೋಹವನ್ನ ಆನೋಡ್ ಮಾಡ್ಕೊಳ್ತೀವಿ, ಶುದ್ಧದನ್ನ ಏನಂತ ಮಾಡ್ತೀವಿ, ಕ್ಯಾಥೋಡ್ ಅಂತ ಬಳಸ್ತೀವಿ. ಓಕೆನಾ? ಸೊ ಫ್ಲಕ್ಸಿಂಗ್ ಮಾಡ್ತೀವಿ. ನೆಕ್ಸ್ಟ್ ಗ್ಯಾಲ್ವನೈಸೇಷನ್ ಅಂತ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಅದನ್ನ ಕೂಲ್ ಮಾಡ್ತೀವಿ ಅಂತ. ಅರ್ಥ ಆಗ್ತಿದ್ಯಾ? ಸೊ ಗ್ಯಾಲ್ವನೈಸೇಷನ್ ಅಂದ್ರೆ ಸತು ಮತ್ತು ಕಬ್ಬಿಣವು ತುಕ್ಕು ಹಿಡಿಯದಂತೆ ರಕ್ಷಿಸುವಂತಹ ಲೇಪನಗಳನ್ನ, ಏನು ಹೊರಪದರವನ್ನ ಏನ್ ಮಾಡ್ತೀವಿ ನಾವು, ಸತುವಿನ ತೆಳುವಾದ ಪದರವನ್ನ ಅದಕ್ಕೆ ಲೇಪಿಸ್ತಾ ಹೋಗ್ತೀವಿ. ಸೊ ಸತುವಿನ ತೆಳುವಾದ ಪದರವನ್ನ ಲೇಪಿಸೋದ್ರಿಂದ ಏನಾಗುತ್ತೆ, ತುಕ್ಕು ಹಿಡಿಯೋದನ್ನ ಕಡಿತೀವಿ. ನೋಡಿ, ನಿಮ್ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಒಂದು ಪ್ರೊಟೆಕ್ಷನ್ ಇಲ್ದೆ, ಬ್ಯಾರಿಯರ್ ಇಲ್ದೆ ಇರೋದು ಮತ್ತೆ ಇರೋದು ಇದ್ರೆ ಏನಾಗುತ್ತೆ ಹೇಳಿ, ಗ್ಯಾಲ್ವನೈಸೇಷನ್ ಮಾಡಿದಾಗ ತುಕ್ಕು ಹಿಡಿಯೋದನ್ನ ನಿಲ್ಲಿಸಬಹುದು. ಓಕೆನಾ? ಸೊ ತುಕ್ಕು ಹಿಡಿಯೋದನ್ನ ನಿಲ್ಲಿಸುತ್ತೆ ಅದು. ನೆಕ್ಸ್ಟ್, ಮಿಶ್ರ ಲೋಹಗಳು ಅಂದ್ರೆ ಯಾವುದು ನೋಡೋಣ. ಮಿಶ್ರ ಲೋಹಗಳು ಅಂದ್ರೆ ಏನು? ಎರಡು ಅಥವಾ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಮೆಟಲ್ ಎ, ಮೆಟಲ್ ಬಿ ಅಂತ ಕೊಟ್ಟಿದ್ದೀವಿ. 2 ತರಹದ ಲೋಹಗಳನ್ನ ನಿಮ್ಗೆ ಕೊಟ್ಟಿದ್ದೀನಲ್ವಾ. ಸೊ ಈ 2 ತರಹದ ಲೋಹಗಳನ್ನ ಕನ್ಸಿಡರ್ ಮಾಡಿದ್ರೆ 2 ಅಥವಾ ಹೆಚ್ಚಿನ ಲೋಹಗಳು ಅಥವಾ ಲೋಹವಲ್ಲದವುಗಳ ಏಕರೂಪ ಮಿಶ್ರಣ ಅಂದ್ರೆ, ಎರಡನ್ನು ನಾನು ಏನ್ ಮಾಡ್ಬೇಕು, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಎರಡನ್ನ ಒಂದೇ ರೀತಿಯಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ, ಏನ್ ಮಾಡುತ್ತೆ, ನೀಟಾಗಿ ಅವೆರಡನ್ನ ಮಿಕ್ಸ್ ಮಾಡಿ ಕೂಲ್ ಮಾಡ್ತೀವಿ. ಕೂಲ್ ಮಾಡಿದಾಗ ನಂಗೆ ಹೊಸದೊಂದು ಲೋಹ ಬರುತ್ತೆ, ಇದ್ ಬರುತ್ತೆ, ಅದನ್ನೇ ಮಿಶ್ರ ಲೋಹ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಲ್ವಾ, ನಿಕ್ಕೆಲ್ಲಿಗೆ ಒಂದು ಸ್ವಲ್ಪ ಕಾರ್ಬನ್ 0.3% ಕಾರ್ಬನ್ ಅನ್ನ ಹಾಕಿದಾಗ ಸ್ಟೇನ್ಲೆಸ್ ಸ್ಟೀಲ್ ಆಗುತ್ತೆ. ಯಾಕೆ? ಕಬ್ಬಿಣ ಆದ್ರೆ ತುಕ್ಕು ಹಿಡಿದು ಬಿಡುತ್ತೆ. ಸ್ಟೀಲ್ ನೋಡಿ ತುಕ್ಕು ಹಿಡಿಯುತ್ತೆ. ಎಷ್ಟೋ ವರ್ಷಗಳು ನಾವು ನೀರಿಗೆ ಇದಕ್ಕೆಲ್ಲ ಹಾಕ್ತಾ ಇರ್ತೀವಿ, ಬಟ್ ಸ್ಟೀಲ್ ಏನಾಗೋದಿಲ್ಲ ಹೇಳಿ, ತುಕ್ಕು ಹಿಡಿಯೋದಿಲ್ಲ ಸ್ಟೀಲು. ಅರ್ಥ ಆಗ್ತಿದ್ಯಾ? ತುಂಬಾ ಒಂದು ಗಟ್ಟಿಯಾಗಿ ಬರುತ್ತೆ ಸ್ಟೀಲು, ಬಾಳಿಕೆ ಚೆನ್ನಾಗಿ ಬರುತ್ತೆ, ಶೆಲ್ಫ್ ಲೈಫ್ ಜಾಸ್ತಿ. ಇನ್ನೊಂದು ಕಬ್ಬಿಣದ ಅಮಾಲ್ಗಮ್ ಒಂದು, ಇನ್ನೊಂದು ಬ್ರಾನ್ಸ್, ಕಾಪರ್ ಮತ್ತೆ ಜಿಂಕ್ ಸ್ಟೆನಸ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಬ್ರಾನ್ಸ್ ಅದನ್ನ ಗಂಟೆಯಲ್ಲಿ, ಕಾಯಿನ್ಗಳಲ್ಲಿ ನೋಡಿ ಕೆಲವು ಇದನ್ನ ಆಕೃತಿಗಳನ್ನ ಮಾಡೋಕೆ ಎಲ್ಲ ಬಳಸ್ತೀವಿ. ಇನ್ನೊಂದು ಬ್ರಾಸು ಅಲ್ವಾ, ವಾದನಗಳಲ್ಲಿ, ಶಹನಾಯಿ ವಾದನಗಳಲ್ಲಿ ಬಳಸ್ತೀವಿ. ಆಮೇಲೆ ಕೆಲವು ಪ್ರಿಂಟಿಂಗ್ ಅಲ್ಲಿ ಬಳಸ್ತೀವಿ ಬ್ರಾಸ್ ಅನ್ನ ಅಲ್ವಾ. ಕೆಲವು ಈಗ ಒಲಿಂಪಿಕ್ ಅಲ್ಲಿ ಪದಕ ಕೊಡೋದು ಅಲ್ಲಿ ಬ್ರಾನ್ಸ್ ಅನ್ನ ಬಳಸ್ತಾರೆ, ಅದು ಏನಾಗಿರುತ್ತೆ ಹೇಳಿ, ಅದು ಮಿಶ್ರ ಲೋಹನೆ. ಓಕೆ. ಸೋಲ್ಡರಿಂಗ್ ಅಂದ್ರೆ ಸ್ಟೆನಸ್ ಮತ್ತೆ ಲೆಡ್
ಈಗ ಸ್ಟೆನಸ್ ಮತ್ತೆ ಲಡ್ ಅನ್ನ ಎರಡನ್ನು ತೆಗೆದುಕೊಂಡು ಏನ್ ಮಾಡ್ತೀವಿ, ಅದನ್ನು ಸೋಲ್ಡರಿಂಗ್ ಅಲ್ಲಿ ಬಳಸ್ತೀವಿ. ಓಕೆ, ಸೊ ತವರ ತಾಮ್ರದ ಜೊತೆಗೆ ಸೇರಿದ್ರೆ ಅದೊಂದು ಮಿಶ್ರ ಲೋಹ ಆಗಿರುತ್ತೆ. ಏನಾಗಿರುತ್ತೆ ಅಂದ್ರೆ ಈಗ ನೋಡಿ ಇಲ್ಲಿ ಎರಡು ಅಥವಾ ಹೆಚ್ಚಿನ ಲೋಹಗಳು ಮಿಶ್ರಣ, ಏಕರೂಪದ ಮಿಶ್ರಣ ಆದ್ರೆ ಅದನ್ನ ಏನಂತ ಕರಿತೀವಿ, ಮಿಶ್ರ ಲೋಹಗಳು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ಅಲ್ಯೂಮಿನಿಯಂ ಹೈಡ್ರೋಜನ್ಗಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕ ಆಗಿರೋದ್ರಿಂದ ದುರ್ಬಲ ಆಮ್ಲಗಳು ಏನಿರ್ತಾವಲ್ಲ ಅದರಿಂದ ಹೈಡ್ರೋಜನ್ ಅನ್ನ ಅಲ್ಯೂಮಿನಿಯಂ ರೀಪ್ಲೇಸ್ ಮಾಡುತ್ತೆ. ತಾಮ್ರ ಹೈಡ್ರೋಜನ್ಗಿಂತ ಕಡಿಮೆ ಪ್ರತಿಕ್ರಿಯಾತ್ಮಕತೆಯನ್ನು ಹೊಂದಿದೆಯಲ್ಲ, ಹಾಗಾಗಿ ಅದನ್ನ ಸ್ಥಳಾಂತರಿಸೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡಿ, ನಮ್ಮ ಹತ್ರ ಎರಡಿದೆ, ಪ್ಲೇಟಿಂಗ್ ಅಂತ, ಎಲೆಕ್ಟ್ರೋಪ್ಲೇಟಿಂಗ್ ಅಥವಾ ವಿದ್ಯುತ್ ಧರಣೆ ಅಂತ ಹೇಳ್ತೀವಿ, ಉದ್ಧರಣೆ ಅಂತ. ಇಂಪ್ಯೂರ್ ಮೆಟಲ್ ಅನ್ನ ದಪ್ಪದನ್ನ ಒಂದು ರಾಡ್ ಅನ್ನ ನಾನು ಆನೋಡ್ ಅನ್ನ ತಗೊಳ್ತೀನಿ, ಪ್ಯೂರ್ ಮೆಟಲ್ ಒಂದು ಚಿಕ್ಕದು ತಗೊಳ್ತೀನಿ. ಈಗ ನನಗೊಂದು ಕಾಪರ್ ಸ್ಪೂನ್ ಬೇಕು ಅಂತ ಅನ್ಕೊಳ್ಳಿ. ಸೊ ನಾನಿಲ್ಲಿ ಪ್ಯೂರ್ ಮೆಟಲ್ ಅನ್ನ ತಗೊಂಡು ಒಂದು ಸ್ಪೂನ್ ತರ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಆನೋಡ್ ಇದೆ ಅಲ್ವಾ, ಸೊ ನಾನು ಇಲ್ಲಿ CuSO4 ಅನ್ನ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಈ CuSO4 ಅನ್ನ ತಗೊಂಡಾಗ ಏನಾಗುತ್ತೆ, Cu ಪ್ಲಸ್ SO4 ಮೈನಸ್ Cu ಪ್ಲಸ್ ಈ ತರ ಅಯಾನುಗಳಾಗಿ ಡಿವೈಡ್ ಆಗ್ತಾ ಇರುತ್ತೆ. ಸೊ ಕಾಪರ್ ಎಲ್ಲಿ ಬರುತ್ತೆ, ಇಲ್ಲಿ ಕ್ಯಾಥೋಡ್ ಮೇಲೆ Cu ಪ್ಲಸ್ Cu2 ಪ್ಲಸ್ ಆಗಿ ಬರ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ, ಈ SO4 ಇಲ್ಲಿ ಬರ್ತಾ ಇರುತ್ತೆ. ಸೊ ಆನೋಡ್ ಕಡೆ ಏನಾಗುತ್ತೆ, ನೆಗೆಟಿವ್ ಅಯಾನು, ಋಣ ವಿದ್ಯುತ್ ಆವೇಶ ಬರುತ್ತೆ, ಕ್ಯಾಥೋಡ್ ಕಡೆ ಪಾಸಿಟಿವ್ ಬರ್ತಾ ಇರುತ್ತೆ. ಯಾಕೆಂದ್ರೆ ಕ್ಯಾಥೋಡ್ ಅಂದ್ರೆ ನೆಗೆಟಿವ್ ಅಲ್ವಾ, ಸೊ ನೆಗೆಟಿವ್ ಕಡೆ ಪಾಸಿಟಿವ್ ಕಾಪರ್ Cu2 ಪ್ಲಸ್ ಅಟ್ರಾಕ್ಟ್ ಆಗ್ತಾ ಬರ್ಬೇಕಾಯ್ತು. ಸೊ ಏನಾಗುತ್ತೆ, ಈ ಕಾಪರ್ ಅನ್ನ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಕ್ಯಾಥೋಡ್. ಸೊ ಅದರ ಮೇಲೊಂದು ಪ್ಲೇಟಿಂಗ್ ಅನ್ನ ನೋಡ್ತೀರಾ ನೀವು. ಇದನ್ನ ಏನಂತ ಕರಿತೀವಿ ನಾವು, ಇಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಅಂದ್ರೆ ಈಗ ಈ ವಿದ್ಯುತ್ ಛೇದನ ವಿಧಾನ ಅಂದ್ರೆ ಏನಂದ್ರೆ, ಎಲೆಕ್ಟ್ರೋ ವಿದ್ಯುತ್ ಛೇದನ ಅಂದ್ರೆ ಒಂದ್ರ ಮೇಲೆ, ಈಗ ಸಿಲ್ವರ್ ಬೇಕು ನಿಮ್ಗೆ, ಸಿಲ್ವರ್ ಸಲ್ಫೇಟೋ ಸಿಲ್ವರ್ ಆಕ್ಸೈಡ್ ಯಾವ್ದೋ ಒಂದು ತಗೊಂಡಿರ್ತೀರ, ಅದೇ ಸೊಲ್ಯೂಷನ್ ಅನ್ನ ತಗೋಬೇಕು. ಮೇಲ್ಗಡೆಯಿಂದ ಕೋಟಿಂಗ್ ಬರುತ್ತೆ. ಈ ರೀತಿಯಾಗಿ ಸಿಕ್ಕಂತ ಮೆಟಲ್ ಇದೆಯಲ್ಲ, ಇದು 99.9% ಪ್ಯೂರ್ ಇರುತ್ತೆ ಅಂತ. ಓಕೆ, ಸೊ ಈ ಎರಡು ಸಂಸ್ಕರಣೆಯಲ್ಲಿ ಶುದ್ಧ ಲೋಹವನ್ನ ಆನೋಡ್ಗೂ, ಶುದ್ಧ ಲೋಹ ತೆಳುವಾದ ಹಾಳೆಯನ್ನ ಕ್ಯಾಥೋಡ್ಗೆ ಸಂಪರ್ಕಿಸಲಾಗಿದೆ. ಸೊ ಆಮ್ಲೀಕೃತ ತಾಮ್ರದ ಸಲ್ಫೈಡ್ ಅನ್ನ ಹೊಂದಿರುತ್ತೆ. ಆನೋಡ್ ಅಶುದ್ಧ ಲೋಹ ಆಗಿರುತ್ತೆ. ಇಲ್ಲಿ ಕ್ಯಾಥೋಡ್ ಏನಾಗಿರುತ್ತೆ, ಶುದ್ಧ ಲೋಹವನ್ನ ಹೊಂದಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಶುದ್ಧ ಲೋಹವನ್ನ ಇರುವಂತಹ ಒಂದು ಮಿಶ್ರಣ ಆಗಿರುತ್ತೆ ಅಂತ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಲೋಹಗಳು ಅಲೋಹಗಳಲ್ಲಿ ನೀವು ಏನೇನನ್ನ ಕಲ್ತ್ರಿ ಅಂದ್ರೆ, ಲೋಹಗಳು ಎಂದ್ರೇನು, ಅಲೋಹಗಳು ಎಂದ್ರೇನು, ಅದರ ರಾಸಾಯನಿಕ ಕ್ರಿಯೆಗಳು ಯಾವುದು, ಅವುಗಳ ಫಿಸಿಕಲ್ ಸ್ಟೇಟಸ್ ಏನು, ದೈನಂದಿನ ಜೀವನದಲ್ಲಿ ಲೋಹಗಳ ಒಂದು ಅನ್ವಯಗಳು ಯಾವುದು, ಮತ್ತೆ ಅಲೋಹಗಳ ಅನ್ವಯ ಯಾವುದು, ಇದನ್ನೆಲ್ಲ ನೀವು ಏನ್ ಮಾಡಿದ್ರಿ, ಸ್ಟಡಿ ಮಾಡಿದ್ರಿ. ಅದರ ಜೊತೆಗೆ ಕರೋಷನ್ ಅಂದ್ರೇನು, ಕರೋಷನ್ ಅನ್ನ ಹೇಗೆ ತಡಿಬಹುದು, ಇವೆಲ್ಲದನ್ನ ನೀವು ಈ ತರಗತಿಯಲ್ಲಿ ಸ್ಟಡಿ ಮಾಡಿದ್ರಲ್ವಾ. ಸೊ ನೀವು ಹೆಚ್ಚು ನಮ್ಮ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಅನ್ನ ಫಾಲೋ ಮಾಡಿ. ಆಮೇಲೆ ನಿಮ್ಗೆ ಈ ನನ್ನ ತರಗತಿಯಲ್ಲಿ ಯಾವೆಲ್ಲ ಅಂಶಗಳು ನಿಮ್ಗೆ ಡೌಟ್ಸ್ ಇದಾವೆ, ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಮುಂದಿನ ತರಗತಿಯಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀನಿ. ನಿಮಗೆ ಏನೇ ಡೌಟ್ಸ್ ಗಳಿದ್ರು, ನಿಮ್ಗೆ ಏನೇ ಇದ್ರು ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದಾಗ ನನಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಇವ್ರಿಗಿದು ಡೌಟ್ ಬರ್ತಿದೆ, ನಾನಿದನ್ನ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಅಂತ. ಓಕೆ, ನಮ್ಮ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಅಲ್ಲಿ ಎಲ್ಲ ವಿಡಿಯೋಗಳನ್ನ ನೋಡಿ. ನಿಮ್ಮ ಸ್ಟಡಿ ಪರ್ಪಸ್ ಎಲ್ಲ ಟೀಚರ್ಗಳು ತುಂಬಾ ನೀಟಾಗಿ ಒಂದು ನಿಮಗೆ ಕಾನ್ಸಂಟ್ರೇಟೆಡ್ ಮಟೀರಿಯಲ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ಎಲ್ಲದರಿಂದ ತೆಗೆದು ಒಂದು ಶಾರ್ಟ್ ಮಟೀರಿಯಲ್ ಅನ್ನ ಕೊಡ್ತಿದ್ದಾರೆ. ಓಕೆ, ಸೈನ್ಸ್ ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಅನ್ನ ನೋಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಇವತ್ತು ಮೆಟಲ್ಸ್ ಮತ್ತೆ ನಾನ್ ಮೆಟಲ್, ಲೋಹ ಮತ್ತೆ ಅಲೋಹವನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.